ಎಲ್ಲರಿಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ನಾರಾಶಂಸಿ ಅನ್ನೋ ಒಂದು ವಿಚಾರ ನೋಡ್ತಾ ಇದ್ವಿ. ನಾ ಎನ್ನುವ ಒಂದು ತರಂಗ, ರಾ ಎನ್ನುವ ಒಂದು ತರಂಗ, ಎಣ ಎನ್ನುವ ಒಂದು ಕಾರ್ಯವೈಖರಿ. ನಾ ತರಂಗದಿಂದ ಅವಶ್ಯಕತೆ ಅಂದರೆ ಹಸಿವು ಅನ್ನೋದನ್ನ ಉಂಟು ಮಾಡ್ತದೆ ನಾ ತರಂಗ. ರಾ ತರಂಗ ಆ ಒಂದು ಬೇಡಿಕೆಯನ್ನ ಇಡ್ತದೆ, ಆಹಾರದ ಬೇಡಿಕೆಯನ್ನ. ಅಂದರೆ ಅರ್ಥ ಏನಂದ್ರೆ ಇಲ್ಲಿ ಕೇವಲ ಆಹಾರ ಮಾತ್ರವಲ್ಲ, ನಮಗೆ ಏನು ಬೇಕು ಏನು ಬೇಡ ಅನ್ನುವುದರ ಒಂದು ರೀತಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷವಾದ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ನಾರಾ ತರಂಗ, ಹೊಕ್ಕಳಿಂದ ಹೊಮ್ಮುವಂತಹ, ನಾಭಿಯಿಂದ ಹೊಮ್ಮುವಂತಹ ನಾರಾ ತರಂಗ, ಇದರ ಒಂದು ಮತ್ತೊಂದು ಪ್ರಯೋಜನ ಅಂತಂದ್ರೆ ನಮಗೆ ಬೇಕು ಮತ್ತೆ ಬೇಕಾದ್ದಕ್ಕೆ ಉತ್ಪಾದನೆವಾಗುವಂತಹ ಅವಶ್ಯಕತೆಯನ್ನು ಪೂರೈಸುವಂತಹ ವಿಚಾರ. ಇಲ್ಲಿ ವಿಷಯ ಮತ್ತೆ ವಿಚಾರ ಅಂತ ಎರಡು ವಿಚಾರ ಅಥವಾ ಎರಡು ಒಂದು ಇದೆ. ಯಾರಾದ್ರೂ ಹೇಳ್ತೀರಾ ವಿಷಯ ಅಂದ್ರೆ ಏನು, ವಿಚಾರ ಅಂದ್ರೆ ಏನು? ವಿಷಯ ಅಂತಂದ್ರೆ ಸ್ಥಿರ, ಅಂದ್ರೆ ವಿಶೇಷವಾಗಿ ಶಯನ ಮಾಡಿದವರು, ಶಯನ ಮಾಡಿದ್ದು ಅಂದ್ರೆ ಸ್ಥಿರವಾಗಿ ಇರುವುದು, ಅದು ವಿಷಯ. ವಿಚಾರ ವಿಶೇಷವಾಗಿ ನಡೆಯನ್ನು ಉಳ್ಳದ್ದು ಯಾವುದು, ಆ ವಿಷಯ. ಆ ವಿಷಯ ಯಾವ ವಿಷಯ, ವಿಷಯ ಅಂತ ಯಾವುದಾಗತ್ತೆ ಅದು ಸ್ಥಿರವಾಗಿರುತ್ತೆ. ಅದು ತನ್ನ ಒಂದು ಪೆಕ್ಯುಲಿಯರ್ ಟೈಪ್ ಆದ, ಅಂದರೆ ವಿಶೇಷ ರೀತಿಯಾದ ನಡೆಯನ್ನು ಹೊಂದಿರುತ್ತೆ. ಅದಕ್ಕೆ ವಿಚಾರ ಅಂತ ಕರಿತೀವಿ. ಇದು ವಿಚಾರ ಮತ್ತು ವಿಷಯಗಳ ನಡುವಿನ ವ್ಯತ್ಯಾಸ. ಈ ವಿಷಯ ಅನ್ನೋದು ನಾ ತರಂಗದಿಂದ ಹೊರಟ್ರೆ ಅದಕ್ಕೆ ಅವಶ್ಯಕವಾಗಿರುವ ನಡೆಯ ವಿಚಾರವನ್ನ ರಾ ತರಂಗ ಮಾಡಿಕೊಡ್ತದೆ. ನಾವು ಆ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆ, ಈ ಭೂಲೋಕದ ಸಕಲ ಜೀವಿಗಳಿಗೆ ಮಾನವನು ಆಹಾರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂತ ನಾವು ಇದುವರೆಗೆ ತರಗತಿಗಳು ತಿಳ್ಕೊಂಡಿದ್ದೀವಿ. ಅದರ ಮೆಕ್ಯಾನಿಸಮ್ ಏನು, ಅದರ ಹಿನ್ನೆಲೆ ಏನು, ಎಲ್ಲವನ್ನು ನಾವು ಹೋದ ವಾರದ ತನಕ ಗಮನಿಸಿದ್ವಿ. ಈಗ ಮುಂದಕ್ಕೇನು ಅಂತಂದ್ರೆ, ಈಗ ನಮ್ಮ ಅವಶ್ಯಕತೆ ಏನು? ಆಹಾರ ತಿನ್ನುವುದೇ, ಅಂದ್ರೆ ಆಹಾರ ಭಯ ನಿದ್ರ ಮೈಥುನ, ಇಷ್ಟೇನೆ. ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ನೋಡಿಕೊಳ್ಳೋದೆ, ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ತಿಳಿದುಕೊಳ್ಳೋದೆ, ಅಷ್ಟೇನೆ ಜೀವನ ಅಂತಂದ್ರೆ ಅಲ್ಲ. ಜೀವನದ ಮುಖ್ಯ ಉದ್ದೇಶವೇನು? ನಾವು ಜನ್ಮಿಸಿರುವ ಈ ಜನ್ಮದ ಅರ್ಥವೇನು? ಇದನ್ನ ನಾವು ತಿಳ್ಕೋಬೇಕಾಗತ್ತೆ. ಈ ಜನ್ಮದಲ್ಲಿ ಜನ್ಮಿಸಿರುವ ಅರ್ಥ ಏನು, ಉದ್ದೇಶ ಏನು? ಯಾರಾದ್ರೂ ಹೇಳ್ತೀರಾ? ನಾವೆಲ್ಲ ಯಾಕೆ ಹುಟ್ಟಿದ್ದೀವಿ? ನಾವೆಲ್ಲ ಯಾಕೆ ಹುಟ್ಟಿದ್ದೇವೆ? ನಮ್ಮ ಕರ್ಮ ಕಳಿಯೋದಕ್ಕೆ, ಮತ್ತೆ ಕರ್ಮ ಕಳಿಯೋದಿಕ್ ತಗೊಂಡ್ವಿ. ಬಟ್ ಕರ್ಮನ ಮೊದಲು ಯಾಕೆ ತಗೊಂಡ್ವಿ? ಅದನ್ನ ಯಾಕೆ ನಾವು ಒಪ್ಕೊಂಡ್ವಿ? ಅಂದ್ರೆ ಎಕ್ಸ್ಪೀರಿಯನ್ಸ್, ಆತ್ಮಕ್ಕೂ ಎಕ್ಸ್ಪೀರಿಯನ್ಸ್ ಮಾಡೋದಿರುತ್ತೆ ಅನ್ನೋ ಒಂದು. ಅದೇ ಎಕ್ಸ್ಪೀರಿಯನ್ಸ್. ಏನನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ? ಸರ್, ಆತ್ಮ ಒಂದು ಡಿಸೈನ್ ಮಾಡ್ಕೊಂಡಿರುತ್ತಲ್ಲ, ಅದು ಇರ್ಬೋದು. ಅಂದ್ರೆ ಅದಕ್ಕೆ ಏನ್ ಬೇಕು ಅನ್ನೋ ಒಂದು. ಅದೇ ಅದು ಏನು ಬೇಕು, ಯಾತಕ್ಕೆ ಮೊತ್ತ ಮೊದಲು ಜನ್ಮವನ್ನ ಎತ್ತಿದ್ವಿ ನಾವು?
ನಾವು ಪರಮಾತ್ಮನಲ್ಲಿ ಕರ್ಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೌದು. ನಾವು ಯಾತಕ್ಕೆ ಅಂದ್ರೆ ಕರ್ಮದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮತ್ತೆ ಮುಂದಿನ ಕರ್ಮ. ಕರ್ಮವಿಲ್ಲದೆ ಅರಿತುಕೊಳ್ಳುವಿಕೆ ಅನ್ನೋದೇ ಏನು? ನಾನು ತಿಳ್ಕೋತೀನಿ ಅನ್ನೋದೇ ಕರ್ಮ ಅಲ್ವೇ? ಅಂದ್ರೆ ಅರ್ಥ ಏನಾಯ್ತು? ಜ್ಞಾನ, ತಿಳುವಳಿಕೆ ಅಂದ್ರೆ ಪ್ರತಿಯೊಂದು ಜೀವಿಯ ಅದರ ಅರಿವಲ್ಲಿ ಇದೆಯೋ ಇಲ್ಲವೋ, ನಮ್ಮಗಳಲ್ಲಿ ಅರಿವು ಇದೆಯೋ ಇಲ್ಲವೋ, ನಾವು ಮರ್ತ್ಕೊಂಡಿದೀವೋ ಏನೋ, ಆದರೆ ಪ್ರಾಥಮಿಕವಾದ ವಿಚಾರ ಏನು? ಜ್ಞಾನ ಸಂಪಾದನೆ. ಯಾವುದರ ಬಗ್ಗೆ ಜ್ಞಾನ? ಯಾವುದರ ಬಗ್ಗೆಯೂ ಅಲ್ಲ, ಸ್ವರೂಪ. ಸ್ವರೂಪ. ಸ್ವ ಅಂದ್ರೆ ನನ್ನದೇ, ಸ್ವರೂಪ ಏನು? ಹೂ ಆಮ್ ಐ? ಇಲ್ಲಿ ನಾನು ಅನ್ನೋದು ಯಾವುದು? ಆತ್ಮ. ಹೊರಗಡೆಯಿಂದ ತಿಳ್ಕೊಂಡು ಬಂದರು, ತಪಸ್ಸು ಮಾಡಿ ಪರಮಾತ್ಮನನ್ನು ಅರಿತರು, ಏನನ್ನು ಅರಿಯುತ್ತಾನೆಯೋ ಅದೇ ತಿಳುವಳಿಕೆಯನ್ನ ಆತ್ಮಜ್ಞಾನದಲ್ಲೂ ಕೂಡ ಹೊಂದುತ್ತಾನೆ ಮನುಷ್ಯ. ನಾವು ಹೇಗೆ ಬರಲಿ, ಭಕ್ತಿ ಮಾರ್ಗ ಇರಲಿ, ಕರ್ಮ ಮಾರ್ಗ ಇರಲಿ, ಜ್ಞಾನ ಮಾರ್ಗ ಇರಲಿ, ದಾಸ ಮಾರ್ಗ ಇರಲಿ, ಸಖ ಮಾರ್ಗ ಇರಲಿ, ಯಾವುದೇ ಮಾರ್ಗವಿರಲಿ, ಕಡ್ಡ ಕಡೆಗೆ ಹೊಂದುವಂತಹ ಜ್ಞಾನವೇನು? ತಪಸ್ಸಿರಲಿ, ಧ್ಯಾನವಿರಲಿ, ಯಾವುದೇ ಸಾಧನೆ ಇರಲಿ, ಕರ್ಮ ಮಾರ್ಗ ಯಾವುದೇ ಆದರೂ ಉಂಟಾಗುವುದೇನು? ಜ್ಞಾನ. ಅಂತಿಮ ಜ್ಞಾನವೇನು? ಸ್ವರೂಪದ ಅರಿವು. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟು ವಿಚಾರದಲ್ಲಿ? ಈ ಒಂದು ಉದ್ದೇಶದಿಂದ ಹೇಳಿ ಕೀರ್ತಿಯವರೇ. ಸರ್, ಈ ವಿವೇಕಾನಂದ ಇವರೆಲ್ಲ ಮಹಾತ್ಮರು, ಮತ್ತೆ ಅವರ ಸ್ವರೂಪನ ತಿಳ್ಕೊಂಡ್ರ ಸರ್? ಅದನ್ನ ತಿಳಿದುಕೊಂಡರೋ ಇಲ್ವೋ ಅದು ಹೊರಗಡೆಯಿಂದ ಹೇಳಲಿಕ್ಕೆ ಆಗೋಲ್ಲ. ಒಬ್ಬೊಬ್ರದ್ದು ಒಂದೊಂದು ಇಂಟೆನ್ಷನ್ ಇತ್ತು. ಅಂದ್ರೆ ನಾನೆಲ್ಲೋ ಕೇಳಿದ್ದ ಪ್ರಕಾರ ವಿವೇಕಾನಂದರು ಅವರ ಏನೋ ಸಮಾಧಿ ರೂಪ ತಗೊಳ್ಳದೆ ಒಂದು ಅವ್ರದ್ದು ಮುಖ್ಯ ಉದ್ದೇಶ ಆಗಿತ್ತು. ಅಂದ್ರೆ ದೇಹದಿಂದ ಹೊರಗ್ ಬಂದು ಅವರನ್ನು ನೋಡೋದು ಹೇಗಿರುತ್ತೆ ಅನ್ನೋದು ಅಲ್ಲಿ ಎಲ್ಲೋ ಕೇಳಿದ್ದು ನೆನಪು ಸರ್. ಸೊ ಅಂದ್ರೆ ಅದಕ್ಕೋಸ್ಕರನೇ ಅವರು ಅಷ್ಟೊಂದೆಲ್ಲ ಅಂದ್ರೆ ಏನೋ ಅವ್ರ ಪ್ರಯತ್ನ ಆಗ್ಲಿ, ಅವ್ರು ಮಾಡಿದ್ದು ಸಾಧನೆಗಳಾಗ್ಲಿ ಅದಕ್ಕಿತ್ತ ಅಂತ ಕೇಳ್ಬೋದು. ಹೌದು, ಅದು ಒಬ್ಬೊಬ್ರದ್ದು ಒಂದೊಂದು ರೀತಿ. ಈಗ ನನ್ನ ಉದ್ದೇಶ ಬೇರೆ, ನಿಮ್ಮ ಉದ್ದೇಶ ಬೇರೆ. ಒಬ್ಬರ ಉದ್ದೇಶ ಇನ್ನೊಬ್ಬರ ರೀತಿ ಇರೋದಿಲ್ಲ. ಮನೆಗಳಲ್ಲಿರುವ 4 ಜನ ಇದ್ದ 4 ಜನದ ಉದ್ದೇಶಗಳು ಬೇರೆ ಬೇರೆ ಇರ್ತವೆ. ಅಂದ್ರೆ ಕರ್ಮಗಳ ಮಾರ್ಗಗಳು ಬೇರೆ, ವಿಕಾಸದ ಹಂತಗಳು ಬೇರೆ. ವಿಕಾಸದ ಹಂತಗಳು ಬೇರೆ ಬೇರೆ ಆದ್ದರಿಂದ ಕರ್ಮಗಳ ಹಂತಗಳು ಬೇರೆ ಇರ್ತದೆ. ಆದರೆ ಎಲ್ಲರಿಗೂ ಅಂತಿಮವಾಗಿ ಸಿಗುವುದೇನು? ಜ್ಞಾನ. ಅರ್ಥ ಆಯ್ತೆ? ಹಾಗಾಗಿ ಅವರು ವಿವೇಕಾನಂದರು ಮಾಡಿದ್ರು, ಅದು ಸರಿ ತಪ್ಪು ಪ್ರಶ್ನೆ ಅಲ್ಲ. ಅದು ಅವರು ಯಾವ ಹಂತದಲ್ಲಿ ವಿಕಾಸ ಹೊಂದಿದ್ದರು, ಇಲ್ಲಿ ಹುಟ್ಟುವ ಮುನ್ನ, ಇಲ್ಲಿ ಹುಟ್ಟಿದ ನಂತರ ಯಾವ ವಿಕಾಸಕ್ಕಾಗಿ ಅವರು ದುಡಿದರು, ಕರ್ಮ ಮಾಡಿದರು, ಅದರಿಂದ ಯಾವ ಜ್ಞಾನವನ್ನು ಪಡೆದರು, ಅದು ಅವರಿಗೆ ಸಂಬಂಧಿಸಿದ್ದು. ನಮ್ಮದು ನಮಗೆ ಸಂಬಂಧಿಸಿದ್ದು. ಅಂದ್ರೆ ಸರ್ ಇದು ಅಂದ್ರೆ ಇದೇ ಪರ್ಪಸ್ ಆಗಿರುತ್ತೆ ಅವಾಗ. ಪ್ರತಿಯೊಂದು ಜನ್ಮದ, ಪ್ರತಿಯೊಂದು ಆತ್ಮದ ಜರ್ನಿಯ ಒಂದೇ ಒಂದು ಉದ್ದೇಶ ಏನು ಅಂದ್ರೆ ಜ್ಞಾನ, ಸ್ವಸ್ವರೂಪದ ಅರಿವು. ಸ್ವರೂಪದ ಅರಿವು ಅದೊಂದೇ ಪರ್ಪಸ್ಸು. ನಮಗೂ ಅದೇ ಪರ್ಪಸ್ಸು, ಬ್ರಹ್ಮನಿಗೂ ಅದೇ ಪರ್ಪಸ್ಸು, ದೇವತೆಗಳಿಗೂ ಅದೇ ಪರ್ಪಸ್ಸು, ಯಕ್ಷರಿಗೂ ಅದೇ ಪರ್ಪಸ್ಸು. ಎಲ್ಲದಕ್ಕೂ ಒಂದೇ ಪರ್ಪಸ್, ಸ್ವರೂಪ. ಸ್ವರೂಪದ ಅರಿವು ಬೇಡ ಎನಿಸಿದಾಗ ಅಥವಾ ಅರಿದಾಗ ನಾವು ಪರಮಾತ್ಮ ಎನ್ನುವ ಒಂದು
ಆದಿ ಅಂತ್ಯವಿಲ್ಲದ ಹರಿವಿನ ಒಂದು ಬಿಂದುವಾಗಿರ್ತೇವೆ ವಿನಃ ಮತ್ತಿನ್ನೇನಲ್ಲ. ಅರಿತಾಗ ನಾವು ಕೇವಲರಾಗ್ತೇವೆ, ಗ್ರೇಟ್ ಆಗೋದಿಲ್ಲ, ಕೇವಲರಾಗ್ತೇವೆ. ಆಧ್ಯಾತ್ಮದಲ್ಲಿ ಈ ಜಗತ್ತು ಹೇಳ್ದಂಗೆ ಸಾಹುಕಾರ ಆಗ್ತಾ ಹೋಗೋದಲ್ಲ, ಸಾಧನೆ ಮಾಡ್ತಾ ಹೋಗೋದಲ್ಲ. ಏನಾಗೋದು? ಕೇವಲವಾಗೋದು. ನಮ್ಮಲ್ಲಿರುವ ಹಾ, ಕೇವಲ ಅಂದ್ರೆ ಏನ್ ರೆಫರ್ ಮಾಡ್ತೀರಾ ಸರ್? ಕೇವಲ ಅಂದ್ರೆ ಏನು? ಅದನ್ನ ವೇದಗಳಲ್ಲಿ ಕೈವಲ್ಯ ಅಂತಾನು ಕರೀತಾರೆ. ಕೇವಲ ಅಂದ್ರೆ ಏನು? ಬಿಕಮಿಂಗ್ ಸಿಂಪಲ್ ಅಂಡ್ ಸಿಂಪಲ್ ಅಂಡ್ ಸಿಂಪಲ್ ಅಂಡ್ ಸಿಂಪಲ್ ಫ್ರಮ್ ದಿ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಲ್ಲಿರುವ ಕಾಂಪ್ಲೆಕ್ಸಿಟಿ, ಅದರಲ್ಲಿರುವ ಒಂದೊಂದೇ ಗಂಟನ್ನ ಬಿಚ್ಚುತ್ತಾ 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 ಕಡೆಯಲ್ಲಿ ಒಂದು ಸರಳ ರೇಖೆ ಆಗುವುದಷ್ಟೇ. ಗಂಟು ಹೆಚ್ಚಾದಷ್ಟು ಕಾಂಪ್ಲೆಕ್ಸಿಟಿ ಜಾಸ್ತಿ. ಆ ಗಂಟನ್ನ ಬಿಚ್ಚುತ್ತಾ ಒಂದೊಂದೇ ಗಂಟನ್ನ ಬಿಚ್ಕೋತಾ ಹೋದ್ರೆ ಕಡೆ ಉಳಿಯುವುದೇನು? ಒಂದು ಸರಳ ರೇಖೆ. ಅದೇ ಕೈವಲ್ಯ. ಸರ್, ನಾವು ಈ ಲೈಫಲ್ಲಿ ಅಂದ್ರೆ ನಾವು ಕೇವಲ ಇಷ್ಟೇ ಅಂತ ಹೇಳ್ತೀವಲ್ಲ, ಅದನ್ನ ಒಂದು ನೆಗೆಟಿವ್ ಆಗಿ ತಗೊಳ್ತೀವಿ. ಈಗ ಅನಿಸ್ತು ಸರ್, ಅದು ಕೇವಲ ಅನ್ನೋದು ನೆಗೆಟಿವ್ ಅಲ್ಲ, ಅದು ಎಷ್ಟು ಗ್ರೇಟ್ ಥಿಂಗ್ ಅಂತ ಈಗ ಅನಿಸ್ತಾ ಇದೆ ಸರ್ ಇವಾಗ. ಅಂದ್ರೆ ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲ ಗಂಟುಗಳನ್ನು ಬಿಚ್ಚಿಕೊಂಡಾಗ, ಬ್ರಹ್ಮಗಂಟು, ರುದ್ರಗಂಟು, ವಿಷ್ಣು ಗಂಟುವನ್ನು ಬಿಚ್ಚಿಕೊಂಡಾಗ, ಪಿತೃಋಣ, ಮಾತೃಋಣ ಎಲ್ಲವನ್ನು ಕಳಚಿಕೊಂಡಾಗ, ಕರ್ಮಗಳು ನಿಶ್ಶೇಷವಾದಾಗ, ವಿಭಾಗಗೊಂಡಾಗ, ಇದರೆಲ್ಲ ಆದಾಗ ನಮ್ಮ ಅಕೌಂಟ್ 0 ಆಗ್ತದೆ. ಅಂದ್ರೆ ಋಣವೂ ಇಲ್ಲ, ಕರ್ಮವೂ ಇಲ್ಲ, ಅಂದ್ರೆ ಅವಶ್ಯಕತೆಯೇ ಇಲ್ಲ, ಯಾವುದೇ ಬೇಕು ಬೇಡಗಳಿಲ್ಲ, ಯಾವುದೇ ಸಂಬಂಧಗಳಿಲ್ಲ, ಯಾವುದಕ್ಕೂ ಸಂಬಂಧಿಸಿಕೊಂಡಿಲ್ಲ. ನಾನು ನನ್ನದು ಎನ್ನುವ ಯಾವುದೇ ಒಂದು ವಿಚಾರವನ್ನು ಹೊಂದಿಲ್ಲ. ಈ ರೀತಿಯಾದ ಒಂದು ಸ್ಥಿತಿಗೆ ಕೇವಲ, ಅದು ಕನ್ನಡ. ವೇದ ಪ್ರಕೃತಿಯಲ್ಲಿ ಕೈವಲ್ಯ. ಆತರ ಕೈವಲ್ಯವಾದಾಗ ಅದು ಅದೇ ಗ್ರೇಟ್. ಯಾವುದು ಕೈವಲ್ಯವೋ ಅದೇ ಪರಮ. ಕೈವಲ್ಯ ನಂತರದ ನಮಗೆ ಸಿಗುವುದು ಪರಮಪಟ್ಟ. ಪರಮವಾಗಿ ಕೈವಲ್ಯವಲ್ಲ. ಅರ್ಥ ಆಗ್ದಿರ ಏನ್ ಗೊತ್ತಿಲ್ಲ ನಾನು. I want to become something, I want to become something, I want to become something, I want to add something, I want to add something, I want to add something, I should earn something, I should earn something. ಇದರಲ್ಲಿ ನಾವು ನಮ್ಮ ಮೋಹವನ್ನ, ಬಂಧನವನ್ನ ಹೆಚ್ಚಿಸಿಕೊಳ್ತಾ ಹೋಗೋದು. ಈಗ ಉದಾಹರಣೆಗೆ ನನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ, ಅದರ ಸಂಬಂಧಿಸಿದ ಬಂಧನ ನನಗಿಲ್ಲ, ಜವಾಬ್ದಾರಿ ಇಲ್ಲ. ನಾನು ಆನೆ ಸಾಕೊಂಡಿಲ್ಲ, ನನಗೆ ಅದರ ಜವಾಬ್ದಾರಿ ಇಲ್ಲ. ಐ ಆಮ್ ಫ್ರೀ ಫ್ರಮ್ ಎಲಿಫೆಂಟ್. ನಾನು 2ನೇ ಮದುವೆ ಆಗಿಲ್ಲ, ಹಾಗಾಗಿ ನನಗೆ ನೀತಿ ನಿಯಮಗಳು, ಅದಕ್ಕೆ ಸಂಬಂಧಪಟ್ಟ ನೀತಿ ನಿಯಮಗಳನ್ನು ಅನುಸರಿಸುವ ಚಿಂತೆ ಇಲ್ಲ. ನನ್ನ ಹತ್ರ ಕಾರ್ ಇಲ್ಲ, ಚಿಂತೆ ಇಲ್ಲ. ಮನೆ ಇಲ್ಲ, ಚಿಂತೆ ಇಲ್ಲ. ಇಲ್ಲ ಇಲ್ಲ ಕಡೆಗೆ ದೇಹವೇ ಇಲ್ಲ, ಚಿಂತೆ ಇಲ್ಲ. ಹುಟ್ಟೆ ಇಲ್ಲ, ಸಾವಿನ ಚಿಂತೆ ಇಲ್ಲ, ಬದುಕಿನ ಚಿಂತೆ ಇಲ್ಲ. ಅಂದರ ಅರ್ಥ ಏನು? ಇಲ್ಲ 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 ಎನ್ನುವುದರಿಂದ ಚಿಂತೆ ಇಲ್ಲ, ಬಂಧನವಿಲ್ಲ, ರಾಗವಿಲ್ಲ, ದ್ವೇಷವಿಲ್ಲ, ಮೋಹವಿಲ್ಲ, ಲೋಭವಿಲ್ಲ, ಮದವಿಲ್ಲ, ಮಾತ್ಸರ್ಯವಿಲ್ಲ. ಇದ್ಯಾವುದೂ ಇಲ್ಲವಾಗಿಸಿಕೊಳ್ಳುವಿಕೆ. ಇಲ್ಲ 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 ಎಂದಾಗ ಅದಕ್ಕೆ ಸಂಬಂಧಿಸಿದ ಕರ್ಮವಿಲ್ಲ, ಅದಕ್ಕೆ ಸಂಬಂಧಿಸಿದ ಸ್ಥಿತಿಗಳಿಲ್ಲ. ಈ ಇಲ್ಲವಾಗಿಸಿಕೊಳ್ಳುವಿಕೆಯೇ ಇಲ್ಲಿ ಕಡೆಗೆ ಇಲ್ಲವಾಗುವುದಕ್ಕೆ ಏನೂ ಉಳಿದಿಲ್ಲ. ಇಲ್ಲವಾಗುವುದಕ್ಕೆ
ನಾನು ಅಂದ್ರೆ ನನ್ನ ಚಲನೆ ಮತ್ತು ಚಿಂತನೆ ಆತ್ಮ ಸ್ವರೂಪ ಒಂದನ್ನು ಬಿಟ್ಟು ಏನೂ ಉಳಿದಿಲ್ಲ, ಏನೂ ಉಳಿದಿಲ್ಲ. ಆಗ ಅದೇ ಕೈವಲ್ಯ, ಇನ್ನೊಂದು ಅರ್ಥದಲ್ಲಿ ಅದೇ ಪರಮ, ಅಲ್ಟಿಮೇಟ್. ನಾನು ಇದರ ಉಪನಿಷತ್ತಲ್ಲಿ ಹೇಳಿದ್ದೇನೆ, ನಾಸದಿಯ ಸೂಕ್ತಗಳಲ್ಲಿ, ಇಲ್ಲ ಎನ್ನುವುದು ಸಂಪೂರ್ಣವಾದಾಗ ಅದೇ ಕೈವಲ್ಯ. ಕೈವಲ್ಯದ ಸಾಮರ್ಥ್ಯವೇ ಅಲ್ಟಿಮೇಟ್, ಪರಮ. ಯಾರಿಗಾರ ಡೌಟ್ ಇದೆಯಾ ಇದರಲ್ಲಿ? ಏನೂ ಇಲ್ಲ ಅಂದಾಗ ಅರ್ಥ ಏನು? ನಾ ತರಂಗದ ಉತ್ಪನ್ನತೆ ಇಲ್ಲ, ಅದನ್ನು ಪೂರೈಸಿ ಕೊಡುವಂತಹ ರಾ ತರಂಗದ ಉತ್ಪನ್ನತೆ ಇಲ್ಲ. ಅಂದ್ರೆ ನನ್ನ ಅಸ್ತಿತ್ವಕ್ಕೆ ಹಸಿವೆ ಇಲ್ಲ. ಹಸಿವೆ ಅಂದ್ರೆ ಇಲ್ಲಿ ಆಹಾರ ಅಂತ ಮಾತ್ರ ಅನ್ಕೋಬೇಡಿ. ಬೇಕುಗಳಿಲ್ಲ, ಬೇಡಗಳಿಲ್ಲ. ಕಾಯಿಲೆ, ನೋವು, ದುಃಖ ಇವೆಲ್ಲ ಬೇಡ. ಸುಖ, ಸಂತೋಷ ಇವೆಲ್ಲ ಬೇಕು. ಹಣ ಎಲ್ಲ ಬೇಕು. ಆ ಬೇಕುಗಳು ಇಲ್ಲ. ಆಗ ಆ ಪೂರೈಸುವಿಕೆಗೆ, ಆ ಒಂದು ಬೇಕು ಬೇಡಗಳ ಪೂರೈಕೆಗಾಗಿ ಉತ್ಪನ್ನವಾಗುವಂತಹ ರಾ ತರಂಗದ ಅವಶ್ಯಕತೆ ಇಲ್ಲ. ಎಲ್ಲಿ ನಾ ಇಲ್ಲವೋ ಅಲ್ಲಿ ರಾ ಏನು ಕೆಲಸ? ನಾ ತರಂಗವಿದ್ದ ಕಡೆ ರಾ ತರಂಗದ ಕೆಲಸ. ಇದು ಪ್ರತಿಯೊಂದು ಹುಟ್ಟಿನ ಹಿಂದಿರುವಂತಹ ಉದ್ದೇಶ, ಇದನ್ನು ಸಾಧಿಸಿಕೊಳ್ಳುವಂತಹ ಉದ್ದೇಶ. ಯಾಕೆ ಇಲ್ಲ ಅಂದರೆ, ಈಗ ನಾನು ಹೋದ ಜನ್ಮದಲ್ಲಿ ಸರ್ಪವಾಗಿ ಹುಟ್ಟಿದ್ದೇನೇನು ಗೊತ್ತಿಲ್ಲ, ಆದರೆ ಮಾನವನಾಗಲಿಕ್ಕೆ 84 ಲಕ್ಷ ಯೋನಿಯನ್ನು ದಾಟಿ ಬಂದಿರ್ತೇನೆ. ಅದನ್ನ ತೆಗೆದುಕೊಂಡು ಅನುಭವಿಸಿ ಅದು ಬೇಡ ಎಂದಾಗ ಅದನ್ನು ಬಿಟ್ಟು ಮುಂದಕ್ಕೆ ಆತರ 84 ಲಕ್ಷ ಆಪ್ಷನ್ಗಳನ್ನ ನನಗೆ ಅವಶ್ಯಕತೆ ಇಲ್ಲ, ಅದು ಇಲ್ಲ ನನಗೆ ಬೇಡ ಎಂದಾಗ ಮಾನವನಾಗಿದ್ದೇನೆ. ಅಂದ್ರೆ 84 ಲಕ್ಷ ಪ್ರಾವಿಷನ್ಸ್ಗಳನ್ನ ತ್ಯಜನ ಮಾಡಿದಾಗ ಮಾನವನ ಜನ್ಮ. ಅರ್ಥ ಆಗ್ತಿದೆ ಅನ್ಕೋತಾ ಇದ್ದೀನಿ. ಅಂದ್ರೆ ವಿಕಾಸ, ದೈಹಿಕ ವಿಕಾಸ, ಮಾನಸಿಕ ಕ್ರಾಂತಿ, ಉನ್ನತ ಸ್ತರಗಳಿಗೆ ಚಲನೆ ಬರುವುದು ಬೇಕು ಎನ್ನುವುದರಿಂದಲ್ಲ, ಬೇಡ ಎನ್ನುವುದರಿಂದ. ಅಂದ್ರೆ ಕೈವಲ್ಯವನ್ನು ಸಾಧಿಸುತ್ತಾ ಹೋದಾಗ ವಿಕಾಸ ಹಾಗೂ ಕ್ರಾಂತಿ. ಅಂತಿಮವಾಗಿ ದೇಹವೇ ಇಲ್ಲ, ಮನಸ್ಸೇ ಇಲ್ಲ, ಕೇವಲ ಸ್ವಸ್ವರೂಪ ಮಾತ್ರ. ಅಲ್ಲಿ ವಿಕಾಸಕ್ಕೂ ಕ್ರಾಂತಿಗೂ ಮತ್ತಾವುದೇ ಅವಕಾಶವಿಲ್ಲ. ಅವಕಾಶ ಇದೆ ಅಂತಂದ್ರೆ ಅರ್ಥ ಏನು? ಅದು ಸಂಪೂರ್ಣ ಕೈವಲ್ಯವಲ್ಲ, ಏನೋ ಮತ್ತೆ ಇದೆ ಅಂದ್ರೆ ಅರ್ಥ ಏನು? ನಮಗೇನೋ ತಿಳಿದಿಲ್ಲ, ನನ್ನ ಬಗ್ಗೆ ನನಗೆ ಸಂಪೂರ್ಣ ತಿಳುವಳಿಕೆ ಇಲ್ಲ. ಇದು ನಾ ಮತ್ತೆ ರಾ ತರಂಗಗಳ ಒಂದು ಮೆಕ್ಯಾನಿಸಮ್. ಅಂದ್ರೆ ಇದನ್ನ ನಾವು ಹೇಗೆ ಉಪಯೋಗಿಸಿಕೊಳ್ಳಬೇಕು? ಈಗ ಇಂಗ್ಲಿಷಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಬುಕ್ ಬರೆದು ಅದು ಬಹಳ ಫೇಮಸ್ ಆಗಿ ಜನ ಅದನ್ನು ತುಂಬಾ ಓದಿದ್ದಾರೆ. ನಮಗೆ ಬಯಸಿದ್ದನ್ನು ಪಡೆಯುವಂತಹ ಮಾರ್ಗವನ್ನ ಜಗತ್ತು ಬೋಧಿಸುತ್ತದೆಯೇ ವಿನಃ ವೇದ ರೀತಿಯಲ್ಲಿ ಬೇಕುಗಳನ್ನ ಬಿಟ್ಟು ಸಾಧಿಸುವ ಉನ್ನತ ಸ್ತರದ ಸಾಧಿಸುವಿಕೆ ಬಗ್ಗೆ ಹೇಳ್ತಾ ಇಲ್ಲ.
ಅಂದರೆ ನಾತರಂಗಗಳ ಉಪಯೋಗ ಅದನ್ನು ಎಷ್ಟರ ಮಟ್ಟಕ್ಕೆ ಉಪಯೋಗಿಸಬೇಕು, ಅದರಿಂದ ರಾತರಂಗಗಳನ್ನು ನಾವು ಹೇಗೆ ಸ್ವೀಕರಿಸಬೇಕು, ಇದರಿಂದ ನಮ್ಮ ಇಷ್ಟಾರ್ಥಗಳನ್ನು ಹೇಗೆ ಪೂರೈಸಿಕೊಳ್ಳಬೇಕು, ಇವುಗಳ ಬಗ್ಗೆ ನಮ್ಮ ಗಮನವೇ ವಿನಃ ವಿಕಾಸ ಹಾಗೂ ಕ್ರಾಂತಿಯ ಬಗ್ಗೆ ಇಲ್ಲ. ಯಾವಾಗ ನಾವು ಮತ್ತು ರಾತರಂಗಗಳನ್ನ ಕೈವಲ್ಯದ ಕಡೆಗೆ ತೆಗೆದುಕೊಂಡು ಹೋಗ್ತೇವೆ ಅಂದ್ರೆ ನಾವು ಕೇವಲರಾಗ್ತಾ ಹೋಗ್ತೇವೆ. ಯಾವಾಗ ನಾವು ಕೇವಲರಾಗ್ತಾ ಹೋಗ್ತೇವೆ ಆಗ ಅಲ್ಲಿ ನಮಗೆ ಅಂತಿಮವಾದದ್ದು ಪರಮವಾದದ್ದು ಸಿಗ್ತದೆ. ಕೇಳಿ ಕೀರ್ತಿಯವರೇ. ಸರ್, ಈಗ ಬೇಕು ಬೇಡಗಳನ್ನ ಅಂದ್ರೆ ಬೇಡ ಅಂದ್ರೂನು ಕೆಲವೊಂದನ್ನ ಬಿಡಕ್ ಆಗಲ್ಲ ಸರ್. ಈಗ ನಮಗೆ ನೀವು ಹೇಳ್ತಿದ್ದೀರಲ್ಲ, ಅಲ್ಲ, ಬೇಡ ಎನ್ನುವುದು ಕೂಡ ಬೇಕು ಎನ್ನುವುದರ ಮತ್ತೊಂದು ಸ್ವರೂಪ. ನೋವು ಬೇಡ ಅಂದ್ರೆ ಅರ್ಥ ಏನು? ಮತ್ತೊಂದೇನೋ ಬೇಕು. ದುಃಖ ಬೇಡ ಅಂದ್ರೆ ಸುಖ ಬೇಕು. ಇದು ಆ ರೀತಿಯಲ್ಲ. ಈಗ ನಾವು ಮನುಷ್ಯರಾಗಿದ್ದೇವೆ, 84 ಲಕ್ಷ ಯೋನಿಯನ್ನು ದಾಟಿ ಬಂದಿದ್ದೇವೆ. ನಾವು ಹಿಂದೆ ಕಳೆದಂತಹ 84 ಸ್ವರೂಪಗಳ ಬಗ್ಗೆ ನಮಗೆ ಮೋಹವಿದೆಯೇ? ಬೇಕು ಬೇಡಗಳಿದೆಯೇ? ಎರಡೂ ಇಲ್ಲ, ಇಲ್ಲವಾಗಿದೆ. ಕೀರ್ತಿಯವರೇ, ಸರ್ ತುಂಬಾ ಕನ್ಫ್ಯೂಸಿಂಗ್ ಅನಿಸ್ತು. ಅಲ್ಲ, ಅರ್ಥ ಆಯ್ತಾ ಇಲ್ವಾ? ಅರ್ಥ ಆದಂಗಿದೆ ಸರ್, ಬಟ್ ಕನ್ಫ್ಯೂಷನ್ ಇದೆ ಸರ್. ಅಂದ್ರೆ ನಾವು ಬೇಡ ಅಂತ ಯಾವ್ದಕ್ಕೆ ಹೇಳ್ತೀವಿ? ಸಾಮಾನ್ಯ ಸುಖಕ್ಕೆ ಬೇಡ ಅನ್ನೋಲ್ಲ, ಸಂತೋಷಕ್ಕೆ ಬೇಡ ಅನ್ನಲ್ಲ. ಬೇಡ ಎನ್ನುವುದು ಯಾವುದು? ನಮಗೆ ದುಃಖವನ್ನು, ತೊಂದರೆಯನ್ನು, ಹಿಂಸೆಯನ್ನು ಕೊಡುವುದಕ್ಕೆ. ಅದು ಬೇಡ ಅಂದಾಗ ಅದರ ಹಿಡನ್ ಮೀನಿಂಗ್, ಅದರ ಒಂದು ಮುಚ್ಚೋಗಿರೋ ಒಂದು ಸೀಕ್ರೆಟ್ ಏನು ಅಂತಂದ್ರೆ, ದುಃಖ ಬೇಡ ಅಂದ್ರೆ ಸುಖ ಕೊಡು, ಕಷ್ಟ ಬೇಡ ಸುಖ ಕೊಡು, ದುಃಖ ಬೇಡ ಸಂತೋಷ ಕೊಡು, ಬಡತನ ಬೇಡ ಸಿರಿವಂತಿಕೆ ಕೊಡು. ಆದರೆ ಸಿರಿವಂತಿಕೆಯೂ ಬೇಡ ಬಡತನವೂ ಬೇಡ ಅನ್ನುವುದು ಅರ್ಥ ಏನು? ಆ ಹಣ ಎನ್ನುವುದನ್ನೇ ನಾವು ಬಿಟ್ಟು ಬಿಡುವುದು, ದೇಹ ಎನ್ನುವುದನ್ನೇ ನಾವು ತೊರೆದಾಗ, ಅದರಿಂದ ಆಚೆ ಬಂದಾಗ ನಮಗೆ ಆರೋಗ್ಯ ಅನಾರೋಗ್ಯಗಳ ಬೇಕು ಬೇಡಗಳಿರುವುದಿಲ್ಲ. ಹಸಿವೆಯನ್ನು ಗೆದ್ದಾಗ ಬೇಕು ಬೇಡಗಳ ವಿಚಾರ ಇರುವುದಿಲ್ಲ. ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳು ಬೇರೆ, ಇಲ್ಲವಾಗಿಸಿಕೊಳ್ಳುವಿಕೆ ಬೇರೆ. ಉದಾಹರಣೆಗೆ ಹಾಗಿದ್ರೆ ಈ ಪ್ರೊಸೆಸ್ ಅಲ್ಲಿ ನಾವು ಹೇಗೆ ಮುಂದುವರಿಬೇಕು ಸರ್? ಇಲ್ಲ ಅನ್ನೋ ಪ್ರೊಸೆಸ್ ಅಲ್ಲಿ ಹೇಗೆ ಹೋಗ್ಬೇಕು? ಅದಕ್ಕೆ ಸಂಶೋಧನೆ ಮಾಡಬೇಕು, ಅದಕ್ಕೆ ಜ್ಞಾನ ಬೇಕು. ಬೇರೆ ಇನ್ಯಾವ ಮಾರ್ಗವೂ ಇಲ್ಲ. ಜ್ಞಾನ ಅರ್ಥ ಆಯ್ತೆ? ಆ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕರ್ಮಗಳು ಮಾತ್ರ ಸತ್ಕರ್ಮಗಳು. ಅದನ್ನೇ ಸತ್ಕರ್ಮ ಅಂತ ಹೇಳೋದು ವೇದದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ. ಸುಕರ್ಮ, ಸತ್ಕರ್ಮ, ಅಕರ್ಮ. ಮಾಡಬಾರದನ್ನು ಮಾಡುವುದರೆ ಅದು ಅಕರ್ಮ, ಮಾಡಬಾರದು. ಕೆಟ್ಟದ್ದನ್ನು ಆಲೋಚಿಸಿ ಕೆಟ್ಟದ್ದನ್ನೇ ಮಾಡ್ತಾ ಹೋದರೆ ಅದು ಕುಕರ್ಮ. ಆದರೆ ಈಗ ನಾನು ಹೇಳಿದ ಈ ಕೈವಲ್ಯದ ಕಡೆಗೆ ಚಲಿಸುವಂತಹ ಕರ್ಮಗಳನ್ನು ಮಾಡ್ತಾ ಹೋದರೆ, ಅಂದರೆ ಜ್ಞಾನ ಸಂಪಾದನೆಗಾಗಿ, ಅಂದರೆ ವಿಕಾಸಕ್ಕಾಗಿ, ಅಂದರೆ ಕ್ರಾಂತಿಗಾಗಿ, ಅಂದರೆ ಇಲ್ಲವಾಗಿಸಿಕೊಳ್ಳುವಿಕೆಗಾಗಿ, ಅಂದರೆ ಸ್ವಸ್ವರೂಪದ ಅರಿವಿಗಾಗಿ ಏನು ನಾವು ಸಂಪಾದನೆಯನ್ನು ಮಾಡ್ತೇವೆ ಅದು ಸತ್ಕರ್ಮ. ಕೀರ್ತಿಯವರೇ, ಅಂದರೆ ಇದಕ್ಕೆ ಜ್ಞಾನದ ಅವಶ್ಯಕತೆ. ಇಷ್ಟು ಹೇಳಿದ್ರಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಶ್ನೆ ಕೇಳಿ, ಇಲ್ಲ ಮುಂದಕ್ಕೆ ನಾನು ಈ ಜ್ಞಾನ ಅನ್ನುವುದರ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಸರ್, ಜ್ಞಾನ ಅನ್ನೋದು ಪಡ್ಕೋಬೇಕು ಅಂತಂದ್ರೆ ಈ ವೇದದ ಪ್ರಕಾರದಿಂದನೇ ಸಾಧ್ಯನಾ ಅಥವಾ ಹೇಗೆ ಅದನ್ನ ಸಂಪಾದಿಸ್ಕೋಬಹುದು ಸರ್? ಅದನ್ನ ನಾನು ಇವತ್ತು ಅದೇ ಟಾಪಿಕ್ ಹೇಳ್ತೇನೆ. ಅದಕ್ಕೆ ಇಷ್ಟೊತ್ತು ಹೇಳಿದ್ದು ಪೂರ್ವ ಪೀಠಿಕೆ. ಅಂದ್ರೆ ಅದರ ಅವಶ್ಯಕತೆ, ಈಗ ನೀವು ಪ್ರಶ್ನೆ ಕೇಳ್ತಿದ್ದೀರಲ್ಲ,
ನನಗೆ ಸಂತೋಷವಾಯಿತು. ಯಾಕೆ ಅಂದರೆ ಈ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೊದಲು ಹುಟ್ಟಬೇಕು ಎನ್ನುವುದಕ್ಕೆ ಇವಾಗ ಅರ್ಧ ಗಂಟೆ ಮಾತಾಡಿದ್ದು ನಾನು. ಅಂದ್ರೆ ಜ್ಞಾನದ ಅವಶ್ಯಕತೆ ಮಾತ್ರ ಅನ್ನೋದೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಅನ್ಕೋತೀನಿ. ಹಾ ಸರ್, ಹಾಗೆ ಅದನ್ನ ಪಡ್ಕೊಳ್ಳೋದು ಗೊತ್ತಾದ್ರೆ ನಮ್ಗೆ ಆ ದಾರಿಯಲ್ಲಿ ಹೋಗಕ್ ಆಗತ್ತೆ. ಆ ಜ್ಞಾನವನ್ನು ಪಡೆದುಕೊಳ್ಳುವ ಬಗೆಗಾಗಿ ವೇದ. ಓಕೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಮತ್ತೆ ಯಾರು ಮಾತಾಡ್ತಾ ಇಲ್ಲ, ಎಲ್ರಿಗೂ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ. ಸರ್ ಅರ್ಥ ಆಯ್ತು ಸರ್, ಇಲ್ಲಿವರೆಗೂ ಹಾ ಅರ್ಥ ಆಯ್ತು ಈಗ. ಸರ್ ಆದ್ರೆ ನಾನು ಕ್ಲಾಸ್ ಇದು ಮಾಡ್ತೀನಿ ಸರ್, ಬೇರೆ ಕ್ಲಾಸ್ ಇದೆ. ಆಯ್ತು ಆಯ್ತು, ನಮ್ಗೆ ಇದು ಮಿಸ್ ಆಗುತ್ತೆ, ರೆಕಾರ್ಡಿಂಗ್ ಕೇಳ್ತೀನಿ ಸರ್. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು. ಈಗ ಜ್ಞಾನದ ಅವಶ್ಯಕತೆ ಅದು ಮಾತ್ರ ನಿಜವಾದ ಅವಶ್ಯಕತೆ. ಅದು ಮಾತ್ರ ನಮ್ಮನ್ನ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಸೇರಿಸುತ್ತದೆ, ನಮ್ಮ ತವರು ಮನೆಗೆ ಕರ್ಕೊಂಡು ಹೋಗಿಬಿಡ್ತದೆ. ನಾವು ಎಲ್ಲದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಇರೋದು ಅದರಿಂದ. ನಾವು ಈ ಒಂದು ಕರ್ಮ ಋಣ ಎಲ್ಲದರಿಂದ ಮುಕ್ತರಾಗೋಕ್ಕೆ ಸಾಧ್ಯವಿರೋದರಿಂದ. ಆದರೆ ಅದಕ್ಕೆ ಸಾಧನೆ ಬೇಕು. ಆ ಸಾಧನೆ ಅಂದರೆ ಏನು? ಸಂಶೋಧನೆ. ಸಂಶೋಧನೆಯಿಂದ ಜ್ಞಾನ. ಸಂಶೋಧನೆ ಮಾಡುವುದೇ ಕರ್ಮ. ಸಂಶೋಧನೆಯಿಂದ ಅರಿವುದೇ ಅಂದರೆ ಅದರ ಫಲ, ಎಫಿಕೆಸಿ, ಅದರ ಎಫಿಕೇಟಿವ್ನೆಸ್, ಪರಿಣಾಮಕತ್ವ ಯಾವುದು ಅಂದರೆ ಜ್ಞಾನ. ಇದಕ್ಕೋಸ್ಕರ ಇವತ್ತು ಪ್ರಪಂಚದಲ್ಲಿ ಏನಿದೆ, ಜ್ಞಾನ ಮತ್ತು ವಿಜ್ಞಾನ, ಇದು ನಾವು ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ಪ್ರಪಂಚದಲ್ಲಿರುವಂತಹ ಸಾಮಾನ್ಯ ಸ್ತರದಲ್ಲಿ ಎರಡು ಲೇಯರ್ಗಳನ್ನು ನಾವು ತಿಳ್ಕೊಳ್ತೇವೆ. ಜ್ಞಾನ ಮತ್ತು ವಿಜ್ಞಾನ. ಯಾರು ವಿಜ್ಞಾನದಲ್ಲಿ ತಿಳಿಸುತ್ತಾರೆ ಅವರು ವಿಜ್ಞಾನಿ, ಸೈಂಟಿಸ್ಟ್ ಅಂತ ಕರೆಸ್ಕೋತಾರೆ. ಇಷ್ಟೇನೆ ಅಲ್ಲ. ಜ್ಞಾನದಿಂದ ವಿಜ್ಞಾನಿ ಆಗಬೇಕಾದರೆ ಸಂಶೋಧನೆ, ಅಧ್ಯಯನ ಅತ್ಯಂತ ಅವಶ್ಯಕ. ಇಲ್ಲೂ ಕೂಡ ಸಂಶೋಧನೆ, ಅಧ್ಯಯನ ಅತ್ಯಂತ ಅವಶ್ಯಕ. ಇಲ್ಲಿ ವೇದ ಪ್ರಕಾರದಲ್ಲಿ ನಾವು ಇದುವರೆಗೆ ನೋಡಿದಂತಹ ಅತ್ಯಂತ ಅವಶ್ಯಕವಾದ ಜ್ಞಾನ ಎಂಬುದು 5 ಪ್ರಕಾರಗಳಲ್ಲಿರ್ತದೆ. ಎಷ್ಟು? 5 ಪ್ರಕಾರ: ಜ್ಞಾನ, ವಿಜ್ಞಾನ, ಪ್ರವಿಜ್ಞಾನ, ಸುವಿಜ್ಞಾನ, ದಿವಿಜ್ಞಾನ. ಯಾವ್ಯಾವುದು? ಜ್ಞಾನ, ವಿಜ್ಞಾನ, ಪ್ರವಿಜ್ಞಾನ, ಸುವಿಜ್ಞಾನ, ದಿವಿಜ್ಞಾನ. ಈ ಒಂದೊಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸಂಶೋಧನೆ ಮಾಡಿ ನಾವು ನಮ್ಮನ್ನು ನಾವು ಆ ಎತ್ತರಕ್ಕೆ ಏರಿಸಿಕೊಂಡಾಗ ನಮಗೆ ಒಂದು ಮಟ್ಟದ ಬಿಡುಗಡೆ. ಜ್ಞಾನದಿಂದ ವಿಜ್ಞಾನಕ್ಕೆ ಹೋದಾಗ ಒಂದು ರೀತಿಯಾದ ಬಿಡುಗಡೆ. ವಿಜ್ಞಾನದಿಂದ ಪ್ರವಿಜ್ಞಾನಕ್ಕೆ ಹೋದಾಗ ಮತ್ತೊಂದು ರೀತಿಯಾದ ಬಿಡುಗಡೆ. ಪ್ರವಿಜ್ಞಾನ ಸುವಿಜ್ಞಾನಕ್ಕೆ ಹೋದಾಗ ಅಲ್ಲೊಂದು ರೀತಿಯಾದ ಬಿಡುಗಡೆ. ಸುವಿಜ್ಞಾನದಿಂದ ದಿವಿಜ್ಞಾನಕ್ಕೆ ಹೋದಾಗ ಮಾತ್ರ ಕೈವಲ್ಯದ ಸಂಪಾದನೆ. ಕೈವಲ್ಯದಲ್ಲಿ ಅರಿತ ನಾವು ಕೈವಲ್ಯದಿಂದ ಪರಮತ್ವದ ಸಂಪಾದನೆ. ಅಂದರೆ ಪರಮಾತ್ಮವನ್ನು ನಾವು ನೋಡುವುದಲ್ಲ, ಪರಮಾತ್ಮವೇ ಆಗಿಬಿಡುವುದು. ಇಲ್ಲಿಯ ತನಕ ನಾ ರಾ ತರಂಗಗಳ ಅಂದರೆ ನಾದದ
ಸಂಪರ್ಕದಿಂದ ಇವೆಲ್ಲವೂ ಸಾಧ್ಯ. ಪ್ರಪಂಚಕ್ಕೆ ಗೊತ್ತಿರದ ವಿಚಾರವನ್ನು ಒಬ್ಬ ವಿಜ್ಞಾನಿ ತಿಳಿಸ್ಕೊಡ್ತಾನೆ ಅಂದ್ರೆ ಅವನ ತಿಳುವಳಿಕೆಗೆ ಹೇಗೆ ಬಂತು? ಸಂಶೋಧನೆ ಮಾಡಿದ, ಹಾಗಾಗಿ ಅವನ ತಿಳುವಳಿಕೆಗೆ ಬಂತು ಅಂದರೆ ಏನು? ಯಾರಾದರೂ ಹೇಳ್ತೀರಾ? ಸಂಶೋಧನೆ ಮಾಡಿದ ಅಂದ್ರೆ ಏನರ್ಥ? ಒಬ್ಬ ವಿಜ್ಞಾನಿಯಾದ ಅವನು ಜಗತ್ತಿಗೆ ಏನೋ ಒಂದು ಹೊಸದನ್ನ ತಂದುಕೊಟ್ಟ. ಇಡೀ ಜಗತ್ತಿಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ, ಅಂತಹದ್ದನ್ನು ತಂದುಕೊಟ್ಟ. ಅವನು ವಿಜ್ಞಾನಿಯಾದ. ಅವನು ಹೇಗೆ ವಿಜ್ಞಾನಿಯಾದ ಅಂದ್ರೆ ಹೇಗೆ ಕಂಡಿಡಿದ? ಯಾರಾದ್ರೂ ಹೇಳ್ತೀರಾ? ಕ್ಯೂರಿಯಾಸಿಟಿಯಿಂದ ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡು ಡೀಪ್ ಆಗಿ ನಾಲೆಜ್ ತಗೊಳ್ತಾ ಅದ್ರಿಂದ ವಿಜ್ಞಾನಿ ಆಗಿ ನಾಲೆಜ್ ತಗೊಳ್ತಾ ಅಂತಂದ್ರೆ ಎಲ್ಲೋ ಇತ್ತು ತಗೊಂಡ ಅಂತ ಆಯ್ತು. ಅವನು ತೆಗೆದುಕೊಂಡ ಬಗೆ ಹೇಗೆ? ಅದೇ ಸರ್, ಫಸ್ಟ್ ಕ್ಯೂರಿಯಾಸಿಟಿಯಿಂದ ಅದು ಶುರು ಆಗಿರಬಹುದು. ಅಲ್ಲ, ಕ್ಯೂರಿಯಾಸಿಟಿಯಿಂದನೇ ಶುರುವಾಗಿರುತ್ತೆ. ಜಗತ್ತಲ್ಲೇ ಇಲ್ಲದ ಜ್ಞಾನ ಅವನಿಗೆ ಹೇಗೆ ಸಿಕ್ತು? ಅದನ್ನ ನಾನು ಕೇಳ್ತಾ ಇರೋದು. ಅದಕ್ಕೆ ಯಾವ ಗುರುವೂ ಇಲ್ಲ. ಗುರು ಹೇಳ್ಕೊಟ್ಟ ಅಂದ್ರೆ ಗುರು ಕ್ವಶನ್ ಮಾಡ್ಕೊಂಡ ಸರ್. ಕರೆಕ್ಟ್, ಕ್ವಶನ್ ಮಾಡ್ಕೊಂಡ. ಆದ್ರೆ ಏನ್ ಮಾಡ್ದ? ಬರೀ ಕ್ವಶನ್ ಮಾಡ್ಕೊಂಡು ಉತ್ತರ ಹೆಂಗ್ ಕಂಡಿಡ್ಕೊಂಡ? ಇದು ಇವತ್ತಿನ ಸಮಾಜದಲ್ಲಿ ಸೈಕಾಲಜಿಯಲ್ಲಿ ಎಲ್ಲೂ ಇಲ್ಲ. ಇದಕ್ಕೆ ಉತ್ತರ ಕೇವಲ ವೇದದ ಋಗ್ವೇದದಲ್ಲಿ ಮಾತ್ರ ಸಿಗ್ತದೆ. ನಾನು ಸಂಶೋಧನೆ ಮಾಡಿರೋ ಪ್ರಕಾರ ಮೊದಲು ಜ್ಞಾನ ಅಂದ್ರೆ ಸಾಮಾನ್ಯ ತಿಳುವಳಿಕೆ. ಸಾಮಾನ್ಯ ತಿಳುವಳಿಕೆ ಅಂದ್ರೆ ಒಂದು ಕಾಗೆ ನೋಡ್ತೇವೆ. ಕಾಗೆ ಅಂತ ನಾವು ಮೊಟ್ಟ ಮೊದಲು ಅರ್ಥ ಮಾಡ್ಕೋತೇವೆ. ಅದನ್ನ ಯಾರೋ ಕೇಳ್ತೇವೆ, ತಿಳಿದವರು ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಯಾರೋ ಹೇಳ್ತಾರೆ. ಅದನ್ನ ಗುಣ, ರಸ, ಸ್ಪರ್ಶ, ಗಂಧ, ರೂಪ, ಗುಣ, ರಸ, ಸ್ಪರ್ಶ, ಗಂಧ, ರೂಪ ಇವುಗಳಿಂದ ಅದಕ್ಕೊಂದು ನಾಮವನ್ನು ಕೊಡ್ತೇವೆ. ಕಾಗೆ ಅಂತ ನಾವು ಸ್ಟೋರ್ ಮಾಡ್ಕೋತೇವೆ. ನಂತರ ನಾವು ಅದೇ ಪಕ್ಷಿಯನ್ನು ನೋಡಿದಾಗ ಓಹೋ ಇದು ಕಾಗೆಯನ್ನು ನೋಡಿದೆ ಅಂತ ನಾವು ಅನ್ಕೋತೇವೆ. ಅಥವಾ ಕಾಗೆಯ ಬಗ್ಗೆ ಆಲ್ರೆಡಿ ತಿಳುವಳಿಕೆ ಇರುವಂತಹ ಮತ್ತೊಬ್ಬ ಮನುಷ್ಯನಿಗೆ ನಾನು ಕಾಗೆಯನ್ನು ನೋಡಿದೆ ಎಂದಂದ್ರೆ ನಾನು ಏನನ್ನು ನೋಡಿದೆ ಎಂದು ಅವನಿಗೆ ಅರ್ಥ ಆಗ್ತದೆ. ಅಂದರೆ ಅರ್ಥ ಏನು ಅಂದರೆ ಗುಣ, ರೂಪ, ಸ್ಪರ್ಶ, ಗಂಧ, ರಸ ಇದಿಷ್ಟನ್ನ ನಾವು ಅಳತೆಯಾಗಿ ತೆಗೆದುಕೊಂಡಿದ್ದೇವೆ. ಇಷ್ಟನ್ನು ನಾವು ಅಳತೆಯಾಗಿ ತೆಗೆದುಕೊಂಡಿದ್ದೇವೆ. ಇದಿಷ್ಟು ಸೇರಿದಾಗ ಕಾಗೆ ಎನ್ನುವ ಒಂದು ವಿಷಯವಾಯಿತು. ಕಾಗೆ ಎನ್ನುವ ಒಂದು ಅಸ್ತಿತ್ವ ನಮಗೆ ವಿಷಯ ರೂಪಕ್ಕೆ ಬಂತು, ವಿಶೇಷವಾಗಿ ಸ್ಥಿರವಾಯಿತು. ಅದಕ್ಕೆ ಕಾಗೆ ಅಂತ ನಾವು ಹೆಸರು ಕೊಟ್ವಿ. ಅದೇ ಒಂದು ಹುಲಿ ಇದೇ ಕಾಗೆಯನ್ನು ನೋಡಿದಾಗ ಅದಕ್ಕೆ ಯಾವ ತರ ವಿಷಯವಾಯಿತು ಅಂದರೆ ಇದೇ ತರ ವಿಷಯವಾಯಿತು ನಮಗಾದಂಗೆ. ಆದರೆ ಅದಕ್ಕೆ ನಾಮ ಏನು ನಮಗೆ ಯಾರಿಗೂ ಗೊತ್ತಿಲ್ಲ. ಹುಲಿ ಒಂದು ಕಾಗೆಯನ್ನು ನೋಡಿ ಅರ್ಥ ಮಾಡ್ಕೊಂಡು ಇನ್ನೊಂದು ಕಾಗೆಯನ್ನು ನೋಡಿದಾಗ ಅದು ಕಾಗೆ ಅಂತ ಅನ್ಕೊಂತು, ಅಥವಾ ತನ್ನದೇ ಆದ ಒಂದು ನಾಮವನ್ನ ಕೊಟ್ಟುಕೊಂಡಿದ್ದೋ ಗೊತ್ತಿಲ್ಲ. ನಮ್ಮ ತಿಳುವಳಿಕೆಗೆ ಅದು ಬರೋದಿಲ್ಲ. ಆ ಥರ ಪ್ರತಿಯೊಂದು ಜೀವಿಯು ಯಾವುದೋ ಒಂದು ಅಳತೆಗಳನ್ನು ನೋಡಿದಾಗ ವಿಷಯದ ಸಂಗ್ರಹವಾಯಿತು. ಆ ಗುಣ, ರೂಪ, ಸ್ಪರ್ಶ, ಗಂಧ, ರಸ ಈ ತನ್ಮಾತ್ರೆಗಳನ್ನ ಅಳವಡಿಸಿಕೊಂಡು ಅದರ ಗುರುತಿಗಾಗಿ ಒಂದು
ಹೆಸರನ್ನ ಕೊಟ್ಟುಕೊಂಡಿತು. ಇದು ನಾವು ಮನುಷ್ಯರು ಮಾಡುವ ಕ್ರಿಯೆ. ಇದೇ ಕ್ರಿಯೆನ ಎಲ್ಲ ಪ್ರಾಣಿ ಪಕ್ಷಿಗಳು ಮಾಡ್ತವೆ, ಮರ ಗಿಡಗಳು ಮಾಡ್ತವೆ, ಪ್ರತಿಯೊಂದು ಮಾಡ್ತವೆ ಜೀವಿಗಳು. ಅದರದ್ದೇ ಆದ ಕ್ರಮದಲ್ಲಿ ಅವುಗಳಿಗೆ ಇರುವಂತಹ ಇಂದ್ರಿಯಗಳ ಅಳತೆಯಲ್ಲಿ. ಅಂದರೆ ಏನು ಅಂದರೆ ಸಾಮಾನ್ಯ ತಿಳುವಳಿಕೆ ಎನ್ನುವುದು ಭಾವವು ಆವೇಶಿತವಾದ ಜ್ಞಾನ. ಏನೇಳಿ? ಭಾವವು ಆವೇಶಿತವಾದ ಜ್ಞಾನ. ಅಂದ್ರೆ ಕಾಗೆ ಅಂದೆಟ್ಕೆನೆ ಪಕ್ಷಿ. ಪಕ್ಷಿ ಇಂದಕ್ಕೆ ಅದಕ್ಕೆ ಪ್ಯಾರಾಮೀಟರ್ಸ್ ಇರುತ್ತೆ. ಅದೇ ರೀತಿ ಬೆಂಕಿ ಅಂದರೆ ಶಾಖ, ಅಥವಾ ಶಾಖ ಅಂದರೆ ಬೆಂಕಿಯಿಂದನೂ ಉತ್ಪನ್ನವಾಗುವಿಕೆ. ಈ ರೀತಿಯಾಗಿ ವಿಷಯಗಳ ಜನನ, ವಿಷಯಗಳಿಂದ ಅದರ ನಡೆ ನುಡಿ ಚಾರ, ಅದರ ನಡೆ, ಅದರ ಪರಿಣಾಮ, ಅದರ ಅಪ್ಲಿಕೇಶನ್, ಅದರ ಉಪಯೋಗ, ಇದೆಲ್ಲವನ್ನು ನಾವು ವಿಚಾರ ಅಂದರೆ ನಾವು ಒಂದು ಅಸ್ತಿತ್ವವನ್ನ ಈ ರೀತಿಯಾಗಿ ಭಾವವನ್ನು ಆವೇಶಿತ ಮಾಡಿ ಅದರ ಪ್ರಕಾರ ಅಳತೆಯನ್ನು ಕೊಟ್ಟು ನಮ್ಮ ತಿಳುವಳಿಕೆಗೆ ತೆಗೆದುಕೊಂಡು ಅದನ್ನು ನಮ್ಮ ನೆನಪಿನಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಇದು ಸಾಮಾನ್ಯ ಜ್ಞಾನ, ತಿಳುವಳಿಕೆ. ಇದು ಯಾವ ಸ್ಕೂಲಿನಲ್ಲೂ ಹೇಳಿಕೊಡುವುದಿಲ್ಲ, ಎಲ್ಲೂ ಇದಕ್ಕೆ ಪಾಠವಿಲ್ಲ. ಇದು ಆದಿಜ್ಞಾನ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದಾಗ ಇಷ್ಟು ಜ್ಞಾನ, ಈ ರೂಪದ ಜ್ಞಾನ ಪ್ರತಿ ಕ್ಷಣವೂ ಬರ್ತಾ ಇರ್ತದೆ. ಇದಕ್ಕೆ ಯಾವ ವಿದ್ಯೆಯೇ ಬೇಕಿಲ್ಲ, ಇವೆಲ್ಲ ಬಿಲ್ಟ್ ಇನ್. ಆ ಥರ ಒಂದು ಹುಲಿಯ ಮರಿಗೆ ಬೇಕಿಲ್ಲ. ಅದೇ ರೀತಿ ಯಾವ ಪ್ರಾಣಿ ಪಕ್ಷಿಗೂ ಬೇಕಿಲ್ಲ, ನಮಗೂ ಬೇಕಿಲ್ಲ. ಇದನ್ನು ನಾವು ಮೂಲ ಜ್ಞಾನ ಅಂತ ಕರಿತೇವೆ. ಮೂಲ ಜ್ಞಾನದ ಆಧಾರದ ಮೇಲೆ ಅಂದ್ರೆ ರೂಪ, ಮೊದಲು ನಾವು ರೂಪ ನೋಡ್ತೇವೆ. ವಿಷಯದ ಜನನಕ್ಕೆ ಮೊದಲು ರೂಪವನ್ನು ಗ್ರಹಿಸುತ್ತೇವೆ. ಇದು ಯಾರು ಹೇಳಿಕೊಡಲಿಕ್ಕಾಗುವುದಿಲ್ಲ, ನಮ್ಮಲ್ಲೇ ಬಂದಿರುವಂತಹ ಒಂದು ಬಿಲ್ಟ್ ಇನ್ ಟೂಲ್. ನಂತರ ಗುಣ, ಸ್ಪರ್ಶ, ಗಂಧ, ರಸ, ಇದೆಲ್ಲವನ್ನು ನಾವು ತನ್ಮಾತ್ರೆಗಳನ್ನು ಗ್ರಹಿಸ್ತೇವೆ. ಇದಕ್ಕಿಂತ ಹೆಚ್ಚಿನದ್ದು ಇರಬಹುದು, ಕಡಿಮೆಯದ್ದು ಇರಬಹುದು. ಒಟ್ಟಿನಲ್ಲಿ ನಮ್ಮ ಕೈಲಿ ಗ್ರಹಿಸಲಿಕ್ಕಾಗುವುದು ಈ ಪಂಚ ತನ್ಮಾತ್ರೆಗಳು. ಅದಕ್ಕೊಂದು ನಾಮ ಕೊಡ್ತೇವೆ. ಹಾಗಾಗಿ ತಾಯಿ ಮಗುನ ಕೇಳುತ್ತೆ, ಮಗು ತಾಯಿನ ಕೇಳ್ತದೆ, ಇದು ಏನು? ತಾಯಿ ಹೇಳ್ತಾಳೆ, ಇದು ಕಾಗೆ, ಇದು ಬೆಂಕಿ. ಅವಾಗದು ಅನುಭವಿಸಿ, ಓಹೋ ಇದು ಕಾಗೆ. ನಂತರ ಅದು ಇನ್ನೆಲ್ಲೋ ಒಂದು ಕಾಗೆ ನೋಡ್ತದೆ. ಆಗ ಅದರ ಸ್ನೇಹಿತರಿಗೆ, ಪಕ್ಕದವ್ರಿಗೆ ಹೇಳ್ತದೆ, ಅಲ್ಲಿ ನೋಡು ಕಾಗೆ. ಇದು ಉಂಟಾಗುವುದು ಮೂಲಭೂತ ಜ್ಞಾನದಿಂದ. ಈ ಮೂಲಭೂತ ಜ್ಞಾನವೇ ವೇದ ಪ್ರಕಾರದಲ್ಲಿ ಅಜ್ಞಾನ. ಅಜ್ಞಾನ ಜ್ಞಾನದ ಜನನಕ್ಕಾಗಿ ಅಳತೆ ಬೇಕು. ಅಂದರೆ ಅಳತೆಯಾಗಬೇಕು, ಅದು ವಿಷಯವಾಗಬೇಕು, ಮತ್ತೆ ಅದರ ಆಚಾರ ಗೊತ್ತಾಗಬೇಕು. ಆಗ ಅದನ್ನು ವಿಚಾರಿಸಲಿಕ್ಕೆ ಸಾಧ್ಯ. ಇದು ಬಿಲ್ಟ್ ಇನ್ ಬಂದಿರೋದ್ರಿಂದ, ಅಂದ್ರೆ ನಾವು ಸ್ವಭಾವತಃ ನಮ್ಮ ಹುಟ್ಟಿನಿಂದ ಬಂದಿರುವುದರಿಂದ, ಅಂದ್ರೆ ನಾನು ಮಾನವನಾಗಿ ಹುಟ್ಟಿದ್ದೇನೆ, ಮಾನವನಿಗೆ ಇರಬೇಕಾದಂತಹ ನಾರ್ಮಲ್ ಮೂಲಭೂತ ಜ್ಞಾನ ಏನಿದೆ, ಅಂದ್ರೆ ಜ್ಞಾನದ
ಹುಟ್ಟುವಿಕೆಗಾಗಿ ಇರಬೇಕಾದಂತಹ ಟೂಲ್ಸ್, ಕರ್ಣಗಳು, ತನ್ಮಾತ್ರೆಗಳು, ಆ ತನ್ಮಾತ್ರೆಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಹೊರ ಪ್ರಪಂಚಕ್ಕೆ ಕನೆಕ್ಟ್ ಮಾಡಿಕೊಳ್ಳಾಗಿ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಹಾಳು ಮೂಳು ಎಲ್ಲ ಸೇರಿಕೊಂಡು ಎಲ್ಲವನ್ನು ನಾವು ನೋಡಿದಾಗ ಅದೇ ಅಜ್ಞಾನ. ಅಂದರೆ ಅದೇ ಜ್ಞಾನವಲ್ಲ. ನಾನು ನೋಡಿದಾಗ ಒಂದು ರೂಪ ಗೊತ್ತಾಯಿತು ಅಂತಂದ್ರೆ ಅದು ಜ್ಞಾನವಲ್ಲ. ಅದು ತನ್ಮಾತ್ರೆಗಳಿಂದ ಕೂಡಿ ವಿಷಯವಾದಾಗ, ಅದರ ವಿಚಾರ ಗೊತ್ತಾದಾಗ, ಅದರ ಆಚಾರ ಗೊತ್ತಾದಾಗ, ಅದರ ಪರಿಣಾಮ ಗೊತ್ತಾದಾಗ, ಅದರ ಅಪ್ಲಿಕೇಶನ್ ಗೊತ್ತಾದಾಗ, ಎಲ್ಲ ಗೊತ್ತಾದಾಗ ಅದು ಜ್ಞಾನ, ಸಾಮಾನ್ಯ ಜ್ಞಾನ, ತಿಳುವಳಿಕೆ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ? ಸಾಮಾನ್ಯ ಜ್ಞಾನ. ಅಜ್ಞಾನಕ್ಕೆ ಯಾವುದೇ ಮೆಥಡಾಲಜಿ ಇಲ್ಲ, ವಿದ್ಯೆ ಇಲ್ಲ, ಅದು ತಾಯಿ ಹೊಟ್ಟೆಯಿಂದ ಬರುವಂಥದ್ದು. ನಂತರ ಸಾಮಾನ್ಯ ತಿಳುವಳಿಕೆಗೆ ಅವನಲ್ಲಿ ಇರುವಂತಹ ಆ ಒಂದು ಅಜ್ಞಾನದಿಂದ ಸಾಮಾನ್ಯ ಜ್ಞಾನದ ಜನನ. ಈ ಒಂದು ಭಾವಾವೇಶಿತವಾದ ಸಾಮಾನ್ಯ ತಿಳುವಳಿಕೆಯನ್ನೇ ವೇದದಲ್ಲಿ ಮಾಯೆ ಅಂದರೆ ಸಾಮಾನ್ಯ ತಿಳುವಳಿಕೆ, ಸಾಮಾನ್ಯ ಜ್ಞಾನ. ಅದು ಒಂದು ರೀತಿಯಾದ ಅಳತೆಯನ್ನು ಹೊಂದಿರುತ್ತದೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನದಿಂದ ಹೊಮ್ಮುವಂತಹ ಅಳತೆಗಳ ಪ್ರಕಾರದಲ್ಲಿ ಸಾಮಾನ್ಯ ಜ್ಞಾನವು ಜನಿಸುತ್ತದೆ ಎಂದು ಅರ್ಥ. ಯಾರಿಗಾದ ಪ್ರಶ್ನೆ ಇದೆ? ಸಾಮಾನ್ಯ ಜ್ಞಾನ ಅಂದರೆ ಅಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಅರ್ಥವಾಗಿದೆ ಅನ್ಕೋತೀನಿ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಈ ಸಾಮಾನ್ಯ ಜ್ಞಾನದಿಂದ ವಿಜ್ಞಾನಕ್ಕೆ ಮುಂದುವರಿಯುವವರು ಯಾರು ಅಂತಂದರೆ ಸಂಶೋಧನೆಯನ್ನು ಕೈಗೊಳ್ಳುವವರು. ಅಂದ್ರೆ ಮಾನವನಾಗಿ ಹುಟ್ಟಿದ್ದಕ್ಕೆ ನಮ್ಮಲ್ಲಿ ಆಲ್ರೆಡಿ ಅಜ್ಞಾನವಿದೆ. ಅಜ್ಞಾನ ಅಂದ್ರೆ ಏನು? ಜ್ಞಾನವಲ್ಲದ್ದು ಅಂತ ಅರ್ಥ. ಅಂದ್ರೆ ಆಲ್ರೆಡಿ ನಿನ್ನಲ್ಲಿದೆ, ಅದು ಜ್ಞಾನವಲ್ಲ, ಅದು ಕರ್ಣ, ಟೂಲ್ಸ್ ಅಂತ ಅರ್ಥ. ಅಜ್ಞಾನ ಅಂದ್ರೆ ದಡ್ಡ ಅಂತಲ್ಲ, ಮೂರ್ಖ ಅಂತಲ್ಲ, ಮುಟ್ಟಾಳ ಅಂತಲ್ಲ. ಅಜ್ಞಾನಿ ಅಂತಂದ್ರೆ ಅವನು ಕೇವಲ ತಾನು ಹುಟ್ಟಿರುವಂತಹ ಟೂಲ್ಸ್ಗಳಲ್ಲಿ ಮಾತ್ರ ಇದ್ದಾನೆ ಎನ್ನುವುದರ್ಥ. ಅಂದ್ರೆ ಅದೇ ಜ್ಞಾನವಲ್ಲ. ಯಾಕೆಂದ್ರೆ ನೀನೇನ್ ಮಾಡಿದೀಯ ಆ ಜ್ಞಾನ ಬರೋದಕ್ಕೆ? ಅದೆಲ್ಲ 84 ಲಕ್ಷ ಯೋನಿಗಳನ್ನು ಮಾಡ್ಕೊಂಡ್ಬಂದು ವಿಕಾಸವಾಗಿ ಮಾನವನಾಗಿದ್ದೀಯ. ಮಾನವನಾಗಿ ಹುಟ್ಟಿರೋದಕ್ಕೆ ನಿನಗೆ ಅಜ್ಞಾನವನ್ನ ಹುಟ್ಟುತ್ತಾನೆ ಈ ಪ್ರಕೃತಿ ಪುರುಷ ನಮಗೆ ಪರಮಾತ್ಮ ಕೊಟ್ಟು ಕಳಿಸಿದ್ದಾನೆ. ಆ ಒಂದು ವಿಕಾಸ ಆಗಿ ಹೋಗಿದೆ, ಆ ಸ್ಟೇಜ್ ಹತ್ತಾಗಿ ಹೋಗಿದೆ. ಹಾಗಾಗಿ ಅಜ್ಞಾನಕ್ಕೆ ನಾವೇನು ಎಫರ್ಟ್ ಹಾಕಿಲ್ಲ. ಅಜ್ಞಾನ ನಾವು ಸಮೇತ ಹುಟ್ಟಿದ್ದೇವೆ. ಆ ಥರ ಪ್ರತಿಯೊಂದು ಜೀವಿಗಳಲ್ಲಿ ಅವುಗಳು ಹುಟ್ಟುವಾಗ ಅಜ್ಞಾನ ಸಮೇತವಾಗಿ ಹುಟ್ಟುತ್ತವೆ. ಅಜ್ಞಾನವು ಒಂದೇ ರೀತಿಯಲ್ಲ. ಮನುಷ್ಯನ ಅಜ್ಞಾನ, ಒಂದು ಹುಲಿಯ ಅಜ್ಞಾನ ಬೇರೆ ಬೇರೆ, ಒಂದು ಹುಲಿಯ ಅಜ್ಞಾನ, ಒಂದು ಕಾಗೆಯ ಅಜ್ಞಾನ ಬೇರೆ ಬೇರೆ. ಆ ಥರ ಒಂದೊಂದು ಅಜ್ಞಾನಗಳು, ಒಂದರ ಟೂಲ್ಸ್ಗಳು, ಕರ್ಣಗಳು ಬೇರೆ ಬೇರೆ, ತನ್ಮಾತ್ರೆಗಳು ಬೇರೆ. ತನ್ಮಾತ್ರೆಗಳಲ್ಲಿ ಒಂದೇ ರೀತಿ ಇದ್ದರೂ ಕೂಡ ಅವುಗಳಲ್ಲಿ ಬರುವಂತಹ ಪ್ಯಾರಾಮೀಟರ್ಗಳು ಬೇರೆ, ವ್ಯಾಲ್ಯೂಸ್ಗಳು ಬೇರೆ, ಇನ್ಪುಟ್ ವ್ಯಾಲ್ಯೂಸ್ಗಳು ಬೇರೆ ಇರ್ತದೆ. ಆ ಒಂದು ಅಜ್ಞಾನದಿಂದ ಜ್ಞಾನದ ಜನನ. ಅಜ್ಞಾನವನ್ನು ನಾವು ಈಗ ಹುಟ್ಟು ಕುರುಡಂಗೆ ಕಂಡುಕೊಡ್ಲಿಕ್ಕೆ ಆಗ್ತದೆಯೇ? ನೋಡೋದನ್ನ ಹೇಳ್ಕೊಡ್ಲಿಕ್ಕೆ ಆಗ್ತದೆಯೇ? ಮೂಗನಿಗೆ ನಾವು ಮಾತಾಡಿಸ್ಲಿಕ್ಕೆ ಮಾತು ಹೇಳಿಕೊಡ್ಲಿಕ್ಕೆ ಆಗ್ತದೆಯೇ? ಹುಟ್ಟು ಕಿವುಡನಿಗೆ ಕೇಳಿಸುವ ಶಬ್ದವನ್ನು ನಾವು ಪರಿಚಯ ಮಾಡಿಕೊಡ್ಲಿಕ್ಕೆ ಆಗ್ತದೆಯೇ? ಆಗೋದಿಲ್ಲ. ಯಾಕೆಂದ್ರೆ ಅಜ್ಞಾನದಲ್ಲಿ ಆ ಒಂದು ಅನುಕೂಲತೆ ಇಲ್ಲ. ಅಂದರೆ ಯಾವ ಅಜ್ಞಾನದಲ್ಲಿ ಯಾವ ಯಾವ ಅನುಕೂಲತೆಗಳಿವೆ ಅವುಗಳಿಂದ ವಿಷಯಗಳ ಜನನ, ಆ ವಿಷಯಗಳಿಂದ ವಿಚಾರಗಳ ಜನನ, ಅವುಗಳಿಂದ ಆಚಾರಗಳ ಜನನ. ಈ ಜನನ, ವಿಷಯ ವಿಚಾರಗಳ ಜನನ ಅದೇ ಸಾಮಾನ್ಯ ಜ್ಞಾನ. ಹುಟ್ಟಿದ ಮಗು ಹೊಟ್ಟೆ ಶಿವಿಗಾಗಿ ಅಳುತ್ತದೆ. ಅದು ಆಲ್ರೆಡಿ ಹುಟ್ಟುವಾಲೆ ತೆಗೆದುಕೊಂಡು ಬಂದಿರುವಂತಹ ಟೂಲ್.
ನೋವಿಗೆ ಸ್ಪಂದಿಸ್ತದೆ, ಕಷ್ಟಕ್ಕೆ ಸ್ಪಂದಿಸ್ತದೆ, ಸಂತೋಷಕ್ಕೆ ಸ್ಪಂದಿಸ್ತದೆ, ನಗುತ್ತದೆ, ಚಳಿಗೆ ಸ್ಪಂದಿಸುತ್ತೆ, ಶೆಕೆಗೆ ಸ್ಪಂದಿಸುತ್ತೆ, ರೋಗಗಳಿಗೆ ಸ್ಪಂದಿಸುತ್ತೆ. ಅಂದ್ರೆ ಅವೆಲ್ಲ ಏನು? ಅಜ್ಞಾನ ನಿಮಿತ್ತಂ. ಅವುಗಳನ್ನು ಯೂಸ್ ಮಾಡಿಕೊಂಡು ಆ ಮಗು ಯಾವ ಸ್ಕೂಲು ಕಾಲೇಜು ಏನಕ್ಕೂ ಆ ಈ ಕೂಡ ಕಲಿದೇ ಇದ್ರು ಕೂಡ ಜೀವನ ಮಾಡೋದನ್ನ ಕಲ್ತ್ಕೊಳತ್ತೆ, ವಿಷಯಗಳನ್ನ ಅರಿತುಕೊಳ್ಳುತ್ತೆ. ಎಂತ ಅನ್ಎಜುಕೇಟೆಡ್ ವ್ಯಕ್ತಿ ಹತ್ರನೂ ಕೂಡ ನಾವು ಮಾತನಾಡಿದ್ರೆ ಅವನಲ್ಲಿ ಬಹಳವಾದ ವಿಷಯಗಳಿರ್ತವೆ, ಬಹಳವಾದ ವಿಚಾರಗಳಿರ್ತವೆ, ಆಚಾರಗಳಿರ್ತವೆ. ಓದಿದಾಗಲೂ ಅಷ್ಟೇ. ಇಲ್ಲಿ ಈಗ ವಿದ್ಯೆಯ ಅವಶ್ಯಕತೆ ಏನು? ಹಾಗಾದರೆ ನಾವು ಇವತ್ತು ಮಾಡಿದ್ರೆ ಹೊಟ್ಟೆ ಪಾಡಿನದಲ್ಲ. ವಿಜ್ಞಾನಿಯಾಗುವುದಕ್ಕೆ ನಮಗೆ ಬೇಕಿರುವುದು ಸಂಶೋಧನೆ. ಸಂಶೋಧನೆಗಾಗಿ ಹೆಚ್ಚಿನ ಅಧ್ಯಯನ. ಆ ಹೆಚ್ಚಿನ ಅಧ್ಯಯನಕ್ಕಾಗಿ ನಮಗೆ ವಿದ್ಯೆಯ ಅವಶ್ಯಕತೆ, ಅಂದ್ರೆ ಸಾಧನೆ. ಯಾವ ಮನುಷ್ಯ ಆಲೋಚಿಸಿ ತನ್ನಲ್ಲಿರುವ ಭಾವದ ಆವೇಶವನ್ನು ವಿಷಯಗಳಿಂದ, ವಿಚಾರಗಳಿಂದ ತೆಗೆದು ಹಾಕ್ತಾನೆ, ಅವನು ವಿಜ್ಞಾನಿಯಾಗ್ತಾನೆ. ಅಂದ್ರೆ ಭಾವರಹಿತವಾದ ಕಾರ್ಯಕಾರಣ ಸಿದ್ಧಿಗಳ ಅಳತೆಗಳನ್ನು ಅರಿತಂತವ ವಿಜ್ಞಾನಿಯಾಗ್ತಾನೆ. ವಿಷಯ ಅದೇ, ವಿಚಾರವದೇ, ಆಚಾರವದೇ, ಪರಿಣಾಮವದೇ. ವಿಜ್ಞಾನಿಯಾದವನಿಗೂ ಬೆಂಕಿ ಸುಡುತ್ತದೆ, ಅಜ್ಞಾನಿಯಾದವನಿಗೂ ಬೆಂಕಿ ಸುಡುತ್ತದೆ, ಸಾಮಾನ್ಯ ಜ್ಞಾನಿಯಾದವನಿಗೂ ಬೆಂಕಿ ಸುಡುತ್ತದೆ. ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ವಿಜ್ಞಾನಿಯಾದವನಿಗೆ ತನ್ನಲ್ಲಿರುವ ಭಾವ ಸಹಿತವಾದ ಜ್ಞಾನವನ್ನು ತೊಳೆದು ಉಜ್ಜಿ ಆ ಅಳತೆಯನ್ನು ತೆಗೆದು ಕೇವಲ ಕಾರ್ಯಕಾರಣ ಸಿದ್ಧಿಗಳ ನೇರವಾದ ಅಳತೆಯನ್ನು ತೆಗೆದುಕೊಳ್ತಾನೆ, ಅವನು ವಿಜ್ಞಾನಿ ಆಗ್ತಾನೆ. ಇದನ್ನೇ ವಿಜ್ಞಾನ. ಇವತ್ತಿನ ಜಗತ್ತು ಮಾಡ್ತಿರುವುದು ಇಷ್ಟೇ. ಈ ಹಂತದಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಜ್ಞಾನ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ. ನಂತರ ಬರುವುದು ಪ್ರವಿಜ್ಞಾನ. ಅಂದ್ರೆ ಅದರಲ್ಲಿ ಕಾರ್ಯಕಾರಣ ಸಿದ್ಧಿ ಎಂಬ ಅಳತೆ ಪ್ರಯುಕ್ತತೆಯಲ್ಲಿ ತಿಳಿದುಕೊಂಡಿದ್ದ ವಿಜ್ಞಾನವನ್ನು ಮತ್ತಷ್ಟು ತೊಳೆದಾಗ, ಮತ್ತಷ್ಟು ಉಜ್ಜಿದಾಗ, ಅದರ ಮೇಲೆ ಮತ್ತಷ್ಟು ಕೆಲಸ ಮಾಡಿದಾಗ, ಸಂಶೋಧನೆ ಮಾಡಿದಾಗ, ಅಂದರೆ ಪ್ರಜ್ಞಾತ್ಮಕವಾಗಿ ಮಾತ್ರ ಅದನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಪೃಥಕ್ ಜ್ಞಾನ, ಪೃಥಕ್ ವಿಶೇಷವಾದ ಜ್ಞಾನ, ಅಂದ್ರೆ ಆ ವಿಷಯದ, ಆ ವಿಚಾರದ ಶಕ್ತಿ ರೂಪ ಏನು ಎನ್ನುವುದು ತಿಳಿದು ಬರ್ತದೆ. ಜ್ಞಾನ ಬರುವುದಕ್ಕೆ ಅಜ್ಞಾನ ಸಪೋರ್ಟ್ ಇರ್ತದೆ, ವಿಜ್ಞಾನಕ್ಕೆ ಜ್ಞಾನದ ಸಪೋರ್ಟ್ ಇರ್ತದೆ, ಪ್ರವಿಜ್ಞಾನಕ್ಕೆ ವಿಜ್ಞಾನದ ಸಪೋರ್ಟ್ ಇರ್ತದೆ. ವಿಜ್ಞಾನಕ್ಕೆ ಲ್ಯಾಬೊರೇಟರಿ ಇರ್ತದೆ, ಜ್ಞಾನಕ್ಕೆ ಭಾವ ಇರ್ತದೆ. ಆದ್ರೆ ಪ್ರವಿಜ್ಞಾನಕ್ಕೆ ಕೇವಲ ಪ್ರಜ್ಞಾತ್ಮಕ ಸಪೋರ್ಟ್ ಇರ್ತದೆ. ಅಲ್ಲಿ ನಾವು ಅಜ್ಞಾನವನ್ನ, ಜ್ಞಾನವನ್ನ, ವಿಜ್ಞಾನವನ್ನ ಮೂರರ ಅಳತೆಯನ್ನು ತೆಗೆದು ಹಾಕಿದಾಗ ನಮಗೆ ಕೇವಲ ಪ್ರಜ್ಞಾತ್ಮಕ ಶಕ್ತಿಯ ಗುರುತು ಸಿಗ್ತದೆ. ಅದೇ ಪ್ರವಿಜ್ಞಾನ. ಅಂದ್ರೆ ಪ್ರಕೃತಿಯ ಮೂಲ ಪರಿಚಯವಾಗ್ತದೆ. ಪ್ರಕೃತಿಯ ಮೂಲ ಪರಿಚಯ ಅಂದ್ರೆ ಸಂಶೋಧನೆಯ ನಂತರ ಅಂತರ್ಯಾನ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ಲ್ಯಾಬ್ ಮಾಡ್ಲಿಕ್ಕಾಗೋದಿಲ್ಲ. ವಿಜ್ಞಾನಕ್ಕಾಗಿ ಲ್ಯಾಬು, ವಿಜ್ಞಾನದ ನಂತರ ಅಂತರ್ಯಾನ, ಧ್ಯಾನ, ತಪಸ್ಸು, ಈ ರೀತಿಯಾದ ವಿಚಾರಗಳು ಮಾತ್ರ.
ಇದಾಗ ಅರ್ಥ ಮಾಡ್ಕೊಳ್ಳಿ ಯಾಕೆ ನಮ್ಮ ಋಷಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ರು, ಗುಹೆ ಸೇರ್ಕೋತಾ ಇದ್ರು ಅಂದ್ರೆ ಅವರು ತಮ್ಮ ಭಾವವನ್ನು ತೆಗೆದು ಹಾಕಲಿಕ್ಕೆ, ಕಾರ್ಯಕಾರಣ ಸಿದ್ಧಿಗಳಿಂದ ಆಸೆ ಬರಲಿಕ್ಕೆ, ಪ್ರಕೃತಿಯನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರು ಆ ಟೂಲ್ ಉಪಯೋಗಿಸ್ತಾ ಇದ್ರು. ನಂತರ ಪ್ರವಿಜ್ಞಾನದಿಂದ ಶಕ್ತಿ ಅಂದ್ರೆ ಪ್ರಕೃತಿ, ನೇಚರ್ ಎನ್ನುವ ಅಳತೆಯನ್ನು ತೆಗೆದು ಹಾಕಿದಾಗ ಸುವಿಜ್ಞಾನ, ಈ ಸುವಿಜ್ಞಾನದಲ್ಲಿ ನಮ್ಮ ತಿಳುವಳಿಕೆಗೆ ಬರುವುದು ಯಾವುದು ಗೊತ್ತೇ? ಗಾಡ್, ದೇವರು. ದೇವರು ಅನ್ನೋದು ಇಲ್ಲಿ ಎಂಟರ್ ಆಗೋದು. ಅಜ್ಞಾನದಲ್ಲಿ ದೇವರಿಲ್ಲ, ಸಾಮಾನ್ಯ ಜ್ಞಾನದಲ್ಲಿ ದೇವರಿಲ್ಲ, ವಿಜ್ಞಾನದಲ್ಲಿ ದೇವರಿಲ್ಲ, ಪ್ರವಿಜ್ಞಾನದಲ್ಲಿ ದೇವರಿಲ್ಲ. ಕೇವಲ ಸುವಿಜ್ಞಾನಕ್ಕೆ ಬಂದಾಗ ಮಾತ್ರ ದೇವರ ಒಂದು ಅನುಭವ. ಅಂದರೆ ನಮ್ಮ ಅಜ್ಞಾನವನ್ನು ತೆಗೆದುಹಾಕಿದಾಗ, ಜ್ಞಾನವನ್ನು ತೆಗೆದುಹಾಕಿದಾಗ, ವಿಜ್ಞಾನವನ್ನು ತೆಗೆದುಹಾಕಿದಾಗ, ಪ್ರವಿಜ್ಞಾನವನ್ನು ತೆಗೆದುಹಾಕಿದಾಗ, ಯಾತರಲ್ಲಿ? ವಿಷಯದಲ್ಲಿ, ವಿಚಾರದಲ್ಲಿ, ಆಗ ನಮಗೆ ಸುವಿಜ್ಞಾನದ ಅರಿವು. ಅಂದರೆ ಅಲ್ಲಿ ನಮಗೆ ಸಿಗುವುದು ಯಾವ ಅಳತೆ? ದೇವರ ಅಳತೆ. ಅದು ಕೂಡ ಒಂದು ಮಾಯೆ. ಇದೆಲ್ಲವೂ ಮಾಯೆ, ಇದೆಲ್ಲವೂ ಅಳತೆ. ಈ ಸುವಿಜ್ಞಾನದಲ್ಲಿ ನಾವು ಎಲ್ಲಿ ನಿಂತುಕೊಳ್ತೇವೆ ಅಂದರೆ ಇದೇ ಬ್ರಹ್ಮಜ್ಞಾನ. ಈ ಹಂತದಲ್ಲಿ ನಮಗೆ ನಮ್ಮ ಚಲನೆ ಮತ್ತು ಚಿಂತನೆಗಳು ಆತ್ಮದಿಂದ ಆ ಬ್ರಹ್ಮನ ಲೆವೆಲ್ಗೆ ತಲುಪ್ತದೆ. ಬೃಹತ್ ಚಲನೆ ಮತ್ತು ಚಿಂತನೆ ನಮಗೆ ಸಿಗ್ತದೆ. ಆದರೆ ಬ್ರಹ್ಮನೂ ಕೂಡ ಆ ಪರಮಾತ್ಮನ ನಾಭಿಯಿಂದ ಬಂದಿರುವುದರಿಂದಾಗಿ ಅವನಲ್ಲೂ ಕೂಡ ಸೃಷ್ಟಿಗಾಗಿ ಒಂದು ಅಳತೆ ಇದೆ. ಆ ಅಳತೆಯೇ ದೇವರು, ಬ್ರಹ್ಮ, ಬ್ರಹ್ಮಜ್ಞಾನ. ಆದರೆ ಅದು ಒಂದೇ ಅಳತೆ, ಕಡೆ ಅಳತೆ. ಏಕವಿತ್ಯಾಕ್ಷರಂ ಬ್ರಹ್ಮ, ಕ್ಷರವಲ್ಲದ ಒಂದೇ ಒಂದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯಂ ಜ್ಞಾನಂ ಅನಂತಂ. ಇದು ಒಂದೇ ಪ್ಯಾರಾಮೀಟರ್ ಉಳ್ಕೊಳ್ತು, ಅಳತೆ ಉಳ್ಕೊಳ್ತು. ಈ ಅಳತೆಯನ್ನ ನಾವು ಮೀರಿದಾಗ, ಈ ಮಾಯೆಯಿಂದ ಆಚೆ ಬಂದಾಗ ದಿವಿಜ್ಞಾನ ಅಂದ್ರೆ ಯಾವುದೇ ಅಳತೆ ಇಲ್ಲದ ಸಂಪೂರ್ಣ ಬೆಳಕಿನ ಗೋಚರತೆ, ಅಂದ್ರೆ ಸತ್ಯದ ಸಾಮರ್ಥ್ಯದ ಗೋಚರತೆ, ಕೈವಲ್ಯದ ಗೋಚರತೆ. ಅಲ್ಲಿಂದ ನಾವು ಪರಮ. ಇದಿಷ್ಟು ವೇದ ಹೇಳುವಂತಹ ಸಂಶೋಧನೆ ಹಂತಗಳು, ಮೆಚುರಿಟಿ ಹಂತಗಳು. ಇದಕ್ಕೆ ನಾವು ಇಷ್ಟು ಮಾಡಬೇಕಾದ್ರೆ ಮಾನವರಾಗೇ ಇರ್ತೇವೆ. ಅಜ್ಞಾನಿಗೆ ಸುಡುವಂತಹ ಬೆಂಕಿ ದಿವಿಜ್ಞಾನಿಗೂ ಸುಡುತ್ತದೆ. ನಾವು ಯಾವುದೇ ಮಿರಾಕಲ್ಸನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರದು. ಅದು ಬೇರೆ, ಆ ಸಾಧನೆಗಳು ಬೇರೆ. ಇದು ವಿಕಾಸದ ಸಾಧನೆ. ಅಜ್ಞಾನ, ಜ್ಞಾನ, ವಿಜ್ಞಾನ, ಪ್ರವಿಜ್ಞಾನ, ಸುವಿಜ್ಞಾನ, ದಿವಿಜ್ಞಾನ. ಸುವಿಜ್ಞಾನದವರೆಗೂ ದೇವರ ಒಂದು ಸತ್ಯ ಅರ್ಥವಾಗೋದಿಲ್ಲ. ದೇವರ ಅನುಭವ ಬರೋದು ಸುವಿಜ್ಞಾನದಲ್ಲಿ. ಅಂದ್ರೆ ನಾರ ಅಂದ್ರೆ ನಾದ, ನಾರಾಯಣ ಹೊಕ್ಕಳಿನಿಂದ ಬ್ರಹ್ಮ. ನಾವು ನಾರಾಯಣನನ್ನೇ ತಲುಪಿದಾಗ ದಿವಿಜ್ಞಾನ ಅಲ್ಲವೇ? ಸುವಿಜ್ಞಾನ ಅಂದರೆ ಬ್ರಹ್ಮ, ಪ್ರವಿಜ್ಞಾನ ಅಂದರೆ ಪ್ರಕೃತಿ, ವಿಜ್ಞಾನ ಅಂದರೆ ಸಂಶೋಧನೆ, ಜ್ಞಾನ ಅಂದರೆ ತಿಳುವಳಿಕೆ, ಅಜ್ಞಾನ ಅಂದರೆ ಟೂಲ್ಸ್, ಕರ್ಣ. ಇದಿಷ್ಟು ಹಂತಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಈ ರೀತಿಯಾಗಿ ನಾವು ಮುಂದುವರ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಅಜ್ಞಾನದಲ್ಲಿದ್ದು ಸಾಮಾನ್ಯ ಜ್ಞಾನಕ್ಕೆ ಬಂದು ಅಲ್ಲೇ ದೇವರಿದ್ದಾನೋ ಇಲ್ಲವೋ ಎನ್ನುವ ಒಂದು ಸಂಶಯ,
ಅಲ್ಲೇ ಎನ್ಕ್ವೈರಿ. ನಮ್ಗೆ ಅರ್ಹತೆಯೇ ಇಲ್ಲ ದೇವರ ಬಗ್ಗೆ ಮಾತನಾಡಲಿಕ್ಕೆ, ಬ್ರಹ್ಮನ ಬಗ್ಗೆ ಮಾತನಾಡಲಿಕ್ಕೆ, ಪರಮಾತ್ಮನ ಬಗ್ಗೆ ಮಾತನಾಡಲಿಕ್ಕೆ. ನಮ್ಗೆ ಅರ್ಹತೆ ಬರೋದು ಯಾವಾಗ? ಅಜ್ಞಾನದಿಂದ ಸಾಮಾನ್ಯ ಜ್ಞಾನಕ್ಕೆ ಬಂದು, ಅಲ್ಲಿಂದ ವಿಜ್ಞಾನಕ್ಕೆ ಬಂದು, ಅಲ್ಲಿಂದ ಪ್ರವಿಜ್ಞಾನಕ್ಕೆ ಬಂದು, ಪ್ರವಿಜ್ಞಾನದಲ್ಲಿ ನಿಂತಾಗ ನಮಗೆ ದೇವರ ಚಿಂತನೆ ಆಗ ಅರ್ಥವಾಗುವುದು. ದೇವ ಅಂದರೆ ಆಗ ಅಲ್ಲಿ ನಿಂತಾಗ ನಮಗೆ ನಾರಾಯಣನ ದರ್ಶನ, ಪರಮಾತ್ಮನ ದರ್ಶನ. ಮತ್ತೆ ನಾರಾಯಣನಲ್ಲಿ ನಾವು ಸೇರಿಕೊಳ್ಳುವುದು. ಇದಿಷ್ಟು ವೇದ ಪ್ರಕಾರದ ವಿಕಾಸದ ಒಂದು ಹಂತ, ನಾರಾದ ಒಂದು ಪ್ರಶಂಸೆ ಅನ್ನುವಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ಹಾಗಾದ್ರೆ ನಾವೆಲ್ಲ ಇನ್ನ ಅಜ್ಞಾನದಲ್ಲಿದ್ದೀವ ಅಥವಾ ಅದ್ರ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಇದೀವ ಸರ್? ಅದು ನಾವೇ ತಿಳ್ಕೋಬೇಕು. ಕನಿಷ್ಠ ವಿಜ್ಞಾನಿ ಆದರೂ ಆಗೋಣ. ವಿಜ್ಞಾನದಲ್ಲಿದ್ದೇವೆ, ಆದ್ರೆ ನಾವು ಅದನ್ನ ವಿದ್ಯಾಭ್ಯಾಸದಿಂದ ವಿಜ್ಞಾನಿ ಇಟ್ಕೋತಾ ಇದ್ದೇವೆ ವಿನಃ ವೇದ ಪ್ರಕಾರ ಹೇಳುವಂತಹ ವಿಷಯ ಮತ್ತು ವಿಚಾರಗಳ ಸಂಶೋಧನೆ ಮಾಡ್ತಾ ಇಲ್ಲ ನಾವು. ಆ ಮಟ್ಟಕ್ಕಾದ್ರೂ ಬರಬೇಕು. ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ಈ ರೀತಿಯಾದ ಒಂದು ವಿಕಾಸವನ್ನು ಹೊಂದಬೇಕು. ಮನುಷ್ಯನಾಗಿದ್ದೇ ಇಷ್ಟೆಲ್ಲದನ್ನು ದಾಟಿದಾಗ ಡೈರೆಕ್ಟ್ ಪರಮಾತ್ಮ ಇಲ್ಲ ವಿಕಾಸ, ಎರಡರಲ್ಲಿ ಒಂದು ಗ್ಯಾರಂಟಿ. ಸರ್, ಹಾಗಾದ್ರೆ ಮನುಷ್ಯನಾಗಿ ಹುಟ್ಟಿರೋದು ಅಂದ್ರೆ ಏನೋ ಒಂದು ಜ್ಞಾನ ಪಡಿಲಿಕ್ಕೆ, ಅಂದ್ರೆ ನಮ್ದು ಹೋದ ಅದೇ ಪ್ರೀವಿಯಸ್ ಜನ್ಮದಲ್ಲಿ ಏನೋ ಮಾಡೋದಕ್ಕೆ ನಾವ್ ಮನುಷ್ಯನಾಗಿ ಹುಟ್ಟಿದೀವಿ. ಅಂದ್ರೆ ಇನ್ನ ನಮ್ದು ಜ್ಞಾನ ಬೆಳೆಸ್ಕೊಳ್ಳಿಕ್ಕೆ. ಹಾಗಾದ್ರೆ ಎಲ್ರು ನಾವ್ ಯೋಚನೆ ಮಾಡೋ ರೀತಿಲಿ ಜ್ಞಾನ ಪಡ್ಕೋಬೇಕು ಅನ್ನೋದಕ್ಕೆ ಯಾಕೆ ಬರೋದಿಲ್ಲ? ಅಥವಾ ಯಾಕೆ ನಾವಾದ್ರೂ ನಾವ್ ಯಾಕೆ ಇಷ್ಟು ಲೇಟ್ ಆಗಿ ನಮ್ಗೆ ಇದು ತಿಳುವಳಿಕೆ, ಅಥವಾ ಯಾಕೆ ಇಷ್ಟು ಲೇಟ್ ಆಗಿ ಆಗುತ್ತೆ ಸರ್? ಮನುಷ್ಯನಾಗಿ ಹುಟ್ಟಿರದೆ ನಾನಿವತ್ತು ಎಕ್ಸ್ಪ್ಲೈನ್ ಮಾಡಿದ ಇಷ್ಟು ಸ್ಟೇಜ್ಗಳಿಗಾಗಿ. ಆದರೆ ಅದರ ತಿಳುವಳಿಕೆ ಇಲ್ಲ. ಯಾಕೆ? ಮನೆಯಲ್ಲಿ ಸಂಸ್ಕಾರವಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ, ಗುರುಗಳಿಗೆ ಗೊತ್ತಿಲ್ಲ. ಜೊತೆಗೆ ಹೊರ ಜಗತ್ತಿನ ಆಕರ್ಷಣೆ, ಹೆಣ್ಣು ಹೊನ್ನು ಮಣ್ಣು ಈ ರೀತಿಯಾದ ವಿಚಾರಗಳಿಗೆ ಆಕರ್ಷಣೆ. ನಾನು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿಲ್ಲ. ಅದು ಬಹುಮುಖ್ಯವಾದ ಪ್ರಾಬ್ಲಮ್ ಆಗಿದೆ ಸುಧಾರಣೆ. ಇದು ಸಂಕಷ್ಟ ಬಂದವನು ಸ್ವಲ್ಪ ವಿಚಾರಿಸ್ತಾನೆ, ಕಷ್ಟ ಹೋದ ಇಟ್ಕಿನೇ ಮತ್ತೆ ಹಳೆ ಇದಕ್ಕೆ ಬರ್ತಾನೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಂದ್ರೆ ಎಲ್ರು ಈ ಪ್ರೊಸೆಸ್ ಅಲ್ಲಿ ಹೋಗ್ಲೇಬೇಕು. ಮತ್ತೆ ಮತ್ತೆ ಹುಟ್ಟಿ ಬಂದ್ರು ಹೌದು ಜ್ಞಾನ ಪಡ್ಕೊಂಡು ಮುಂದಕ್ಕೆ ಹೋಗ್ಲೇಬೇಕು. ಇದು ಇಷ್ಟನ್ನ ಇವತ್ತು ನಾನು ಏನ್ ಹೇಳಿದೀನಿ, ಇದನ್ನು ಮಾಡ್ಲೇಬೇಕು. ಇದ್ರ ಮುಂದಕ್ಕೆ ಹೋಗಾಗುವುದಿಲ್ಲ. ದೇವರು ಅನ್ನೋ ವಿಚಾರವನ್ನ ಸದ್ಯಕ್ಕೆ ಕೈ ಬಿಡಿ, ಪರಮಾತ್ಮನ ವಿಚಾರವನ್ನ ಸದ್ಯಕ್ಕೆ ಕೈ ಬಿಡಿ. ಈಗ ವಿಜ್ಞಾನಿಗಳಾಗಿ, ವಿಜ್ಞಾನಿಗಳಾಗಿ, ಸುವಿಜ್ಞಾನಿಗಳಾಗಿ, ನಂತರ ಪರಮಾತ್ಮನ ಚಿಂತನೆ, ಕನಿಷ್ಠ ಪ್ರವಿಜ್ಞಾನಿಗಳಾಗಿ, ಆಗ ಬ್ರಹ್ಮನ ಚಿಂತನೆ, ಅಹಂ ಬ್ರಹ್ಮಾಸ್ಮಿ ಅಂತ ಆಗ ಹೇಳೋರು. ಸುವಿಜ್ಞಾನಿ ಆದವನೇ ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ಬ್ರಹ್ಮ ಅಂತ ಹೇಳೋರು. ಆ ಬ್ರಹ್ಮ ತಿಳ್ಕೊಂಡು ಸುವಿಜ್ಞಾನಕ್ಕೆ ಹೋಗ್ಬೇಕೇನು? ಸತ್ಯಂ ಜ್ಞಾನಂ ಅನಂತ, ಮೂರನ್ನು ತಿಳ್ಕೋಬೇಕು. ಇದೊಂದೇ ವೇದ ಹೇಳಿರುವ ದಾರಿ, ಇದೊಂದೇ ಸಂಶೋಧನೆಯ ದಾರಿ, ಇದೊಂದೇ ವಿಕಾಸದ ದಾರಿ ಮಾನವನಿಗಿರುವುದು. ನಾವು ಎಷ್ಟೇ ಸಲಿ ಜನ್ಮವೆತ್ತಿದರು ಈ ಮಾರ್ಗಕ್ಕೆ ಬರಲಿಕ್ಕೆ ವೇದದಲ್ಲಿ ಕೆಲವು ಋಷಿಗಳು ಹೇಳ್ತಾರೆ, ಮತ್ತೆ ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ. ಇವತ್ತು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಇದು ಅರ್ಥ ಆಗಲಿಕ್ಕೇನೆ 1000 ಜನ್ಮಗಳು ಬೇಕು ಮನುಷ್ಯನಿಗೆ. ಈಗ ನೀವೆಲ್ಲ ಎಷ್ಟು ಜನ್ಮಗಳು ಕಳೆದಿದ್ದೀರಾ, ಹಾಗಾಗಿ ಈ ವಿಚಾರದ ಬಗ್ಗೆ ಈಗ ನೀವು ತಿಳ್ಕೊತಾ ಇದ್ದೀರಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಉಳಿದ ಜನಕ್ಕಿಂತ ಎಷ್ಟು ಮುಂದಕ್ಕೆ ಹೋಗಿದ್ದೀರಾ. ಇದರಲ್ಲೇ ತೊಡಗಿಕೊಂಡ್ರಿ ಅಂದ್ರೆ ನೀವು 1000 ಜನ್ಮ ಮುಗಿಸಿದ್ದೀರಾ ಅಂತ ಅರ್ಥ. ಮಾನವನ ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಅದು ಅವರವರೇ ನೋಡ್ಕೋಬೇಕು. ಬಟ್ ಇದ್ರಲ್ಲಿ ಆಸಕ್ತಿ ಇದೆ ಅಂತಂದ್ರೆ 10,000 ಮನುಷ್ಯ 1,000 ಜನ್ಮವನ್ನ ನೀವು ಕಳೆಯಲಿಕ್ಕೆ ಬಂದಿದ್ದೀರಾ. ಆಲ್ಮೋಸ್ಟ್ ಅಂತ್ಯಕ್ಕೆ ಬಂದಿದೆ ಅಂತ ಅರ್ಥ.
ಹಾಗಾದ್ರೆ ಮನುಷ್ಯನ ಜನ್ಮ ಎಲ್ಲಿವರೆಗೂ ಸರ್? ಏನ್ ಹೇಳಿ? ಏನ್ ಕೇಳಿಸ್ತಾ ಇಲ್ಲ. ಹಾಗಾದ್ರೆ ಮನುಷ್ಯನ ಜನ್ಮ ಎಲ್ಲಿವರೆಗೂ ಆಗತ್ತೆ ಅಂತ? ಅದೇ ಇದನ್ನು ಸಾಧನೆ ಮಾಡುವವರೆಗೂ, ಸುವಿಜ್ಞಾನವನ್ನ ತೆಗೆದುಕೊಳ್ಳುವ ತನಕನೂ, ಬ್ರಹ್ಮಜ್ಞಾನ ಬರುವ ತನಕನೂ ಮನುಷ್ಯ ಜನ್ಮನೇ. ಅಂದ್ರೆ ಮನುಷ್ಯ ಜನ್ಮದಲ್ಲಿ ಇಷ್ಟೆಲ್ಲ ಮಾಡ್ಬೋದು, ಅಥವಾ ಮನುಷ್ಯ ಜನ್ಮವನ್ನು ಮೀರಿ ಮುಂದಕ್ಕೂ ಹೋಗ್ಬೋದು ಯಾವಾಗ ಸುವಿಜ್ಞಾನ ಬಂದಾಗ. ಅಂದ್ರೆ ಕರ್ಮ ಬೇಸಲ್ಲಿ ನಾವು ಜನ್ಮ ಎತ್ತುವುದು ಬೇರೆ, ಕಾರಣ ವಿಚಾರದಲ್ಲಿ ಜನ್ಮ ಎತ್ತುವುದು ಬೇರೆ. ಕರ್ಮದಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲ, ಅದು ಅನುಗ್ರಹವಾದ ರೀತಿಯಲ್ಲಿ ನಾವು ಹುಟ್ಟುತ್ತೇವೆ. ಕಾರಣ ಜನ್ಮ ಅಂತಂದರೆ ನಾವು ಏನಾಗಿ ಹುಟ್ಟಬೇಕು, ಏನು ಸಾಧನೆ ಮಾಡಬೇಕು, ಎಲ್ಲಿ ಹುಟ್ಟಬೇಕು, ಯಾಕೆ ಹುಟ್ಟಬೇಕು, ಹೇಗೆ ಹುಟ್ಟಬೇಕು ಎಲ್ಲವನ್ನು ನೆನಪಿಟ್ಟುಕೊಂಡು ಅಂಥ ಟಾರ್ಗೆಟ್ ನಾವು ಅಚೀವ್ ಮಾಡೋದು ಕಾರಣ ಜನ್ಮ. ಅದು ಸುವಿಜ್ಞಾನದಲ್ಲಿ ಸಾಧ್ಯ, ಸುವಿಜ್ಞಾನಿಗಳಾದಾಗ ಸಾಧ್ಯ. ಅಂದರೆ ಇಲ್ಲಿ ಒಂದೊಂದು ಹಂತಕ್ಕೆ ಬಂದಾಗ ಒಂದೊಂದು ರೀತಿಯಾದ ಬಂಧನ ಕಳಚಿಕೊಳ್ಳೋದ್ರಿಂದ ಅದಕ್ಕೊಂದು ಸಂಬಂಧಪಟ್ಟ ಸ್ವಾತಂತ್ರ್ಯ ನಮಗೆ ಸಿಗ್ತದೆ. ಸುವಿಜ್ಞಾನಕ್ಕೆ ಬಂದಾಗ ಅಜ್ಞಾನದ ಹಂಗಿಲ್ಲ, ಜ್ಞಾನದ ಬಂಧನ ಇಲ್ಲ, ವಿಜ್ಞಾನದ ಬಂಧನವಿಲ್ಲ, ಪ್ರವಿಜ್ಞಾನದ ಬಂಧನವಿಲ್ಲ, ಅಂದರೆ ಪ್ರಕೃತಿಯ ಬಂಧನವಿಲ್ಲ, ಆಗ ಪ್ರಜ್ಞೆಯ ಬಂಧನವಿಲ್ಲ, ಆಗ ಕಾರಣ ಜನ್ಮಕ್ಕೆ ನಮಗೆ ಸಾಧ್ಯ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಆಯ್ತು, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ವನ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವ ಬೃಹತ ಪರ್ವದಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.